ಯೂಟ್ಯೂಬ್ಗಳಲ್ಲಿ ಅಲ್ಲಿ ಬರ್ತಾ ಇರ್ತಾರೆ. ನಿಮಗೆ ಇಮಿಡಿಯೇಟ್ ಆಗಿ ದುಡ್ಡು ಹಾಕ್ಬಿಡ್ತಾರೆ, 50,000 1 ಲಕ್ಷ. ಆ ನಂತರ ನಿಮ್ಮನ್ನ ಪೀಡಿಸ್ತಾರೆ. ನೀವು 10 ಲಕ್ಷ ಕೊಡಬೇಕು, 15 ಲಕ್ಷ ಕೊಡಬೇಕು, ನಿಮ್ಮ ಮೊಬೈಲ್ ನಂಬರ್ ಇಂದ ನಿಮ್ಮ ಫೋಟೋಗಳೆಲ್ಲ ನನ್ನ ಹತ್ರ ಇದೆ, ನಿಮ್ಮ ಗ್ರೂಪಿಗೆ ನಾನು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ನಿಮ್ಮ ಮಾನ ಮರ್ಯಾದೆ ತೆಗಿತೀನಿ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನಿಮ್ಮ ಅಕ್ಕಪಕ್ಕದವ್ರಿಗೆ ತಿಳಿಸಿ, ಯಾವುದೇ ಒಂದು ಏನು ಅಪ್ಲಿಕೇಶನ್ಸ್ ಇರ್ತಾವಲ್ಲ, ಮೊಬೈಲಲ್ಲಿ ಬಂದಿದ್ದೆ ಯಾವುದು ಜೆನ್ಯೂನ್ ಅಪ್ಲಿಕೇಶನ್ಸ್ ಅಂತ ತಿಳ್ಕೋಬೇಡಿ. ಹೆಚ್ಚು ಕಡಿಮೆ ಈಗಿನ ಒಂದು ಸಂದರ್ಭದಲ್ಲಿ 100ಗೆ 75% ಎಲ್ಲ ಫೇಕ್ ಅಪ್ಲಿಕೇಶನ್ಸ್. ಎಲ್ಲ ಲೋಗೋಗಳು ಬಳಸ್ತಾರೆ. ಏನು ಕೆನರಾ ಬ್ಯಾಂಕ್ ಬಳಸ್ತಾರೆ, SBI ಬ್ಯಾಂಕ್ ಬಳಸ್ತಾರೆ, ಎಲ್ಲ ಲೋಗೋಗಳು ಬಳಸ್ತಾರೆ. ಆದ್ರೂ ಕೂಡ ಬ್ಯಾಂಕ್ನವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಜನ ಎಲ್ಲ ಚೀಟ್ ಆಗಲಿ ಅಂತ ಇದ್ದಾರೋ ಏನಂತ ಗೊತ್ತಿಲ್ಲ. ಯಾರಾದ್ರೂ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಈ ರೀತಿ ನಮ್ಮ ಲೋಗೋನ ಬಳಸ್ಕೊಂಡು ಈ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಒಂದು ಅಪ್ಲಿಕೇಶನ್ ಕೊಟ್ರೆ ನಿಯರ್ ಬೈ ಸೈಬರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅದನ್ನ ಕ್ಲೋಸ್ ಮಾಡೋಕ್ಕೆ ನಾವು ಅಪ್ಲಿಕೇಶನ್ ಹಾಕಿ ಬಂದ್ ಮಾಡಿಸ್ತೀವಿ. ಆದ್ರೆ ಯಾರು ಮಾಡಲ್ಲ. ನೀವೇನ್ ಮಾಡ್ತೀರಿ, ಮೊಬೈಲ್ ತಗೊಂಡಿರ್ತೀರಿ, ಹೊಸ ಮೊಬೈಲು, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀರಿ. ಆ ಡೌನ್ಲೋಡ್ ಮಾಡಿದ್ದೇ ಶುರು ಆಯ್ತು ನಿಮಗೆ ಕಾಟ. ಆ ಡೌನ್ಲೋಡ್ ಮಾಡಿದ್ದೆ ಅವದೇ ಒಂದು ಲೋಕಕ್ಕೆ ಹೋಗ್ಬಿಡ್ತೀರ. ಈ ಟ್ರೇಡಿಂಗ್ ಇರ್ಬೋದು, ಬಡ್ಡಿ ಬರೋಂಥ ವಿಚಾರ. ನೀವು ಒಂದು 1,000 ರೂಪಾಯಿ ಅವನಿಗೆ ತೋರಿಸಿದ್ರೆ ಅವನ ಪಕ್ಕದಲ್ಲಿ 3,000 ರೂಪಾಯಿ ಲಾಭ ತೋರಿಸ್ತಾ ಇದ್ದಾನೆ. 1,000ಕ್ಕೆ 3,000 ಬಂತಲ್ಲ ಅಂತ ಅಕ್ಕಪಕ್ಕದವ್ರಿಗೂ ಹೇಳೋದಿಲ್ಲ. ಅವನು ಆ ಒಂದು ಅಪ್ಲಿಕೇಶನ್ ಅಲ್ಲಿ ತಿಳಿಸ್ತಾನೆ. ಬೇಕಾದ್ರೆ ನಿಮ್ಗೆ ಡೌಟ್ ಇದ್ರೆ ಇವರೆಲ್ಲ ಮೆಂಬರ್ಸ್ ಇದ್ದಾರೆ ಕೇಳಿ ಅಂತ ಬೇರೆ ಅವ್ರು ಬೇಕು ಇವ್ರನ್ನ ಏಜೆಂಟ್ಗಳ ನಂಬರ್ ಕೊಡ್ತಾನೆ. ಅವ್ರನ್ನ ವಿಚಾರಿಸ್ತಾರೆ. ಅವ್ರು ವಿಚಾರಿಸಿದ್ರೆ ಹೌದು ನನಗೆ ಒಂದೇ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡಿದೆ, 10 ಲಕ್ಷ ಸಂಪಾದನೆ ಮಾಡಿದೆ ಅಂತ ಸುಳ್ಳು ಹೇಳ್ತಾರೆ. ನೀವು ಯಾಕಂದ್ರೆ ಅವ್ರ ಲೋಕದಲ್ಲಿ ಇರ್ತೀರಾ, ಅಪ್ಲಿಕೇಶನ್ ಒಳಗಡೆ ಇರ್ತೀರಾ. ಅವನ ಆಧಾರ್ ಕಾರ್ಡ್ ಕೇಳ್ತೀರಾ, ಕೊಡ್ತೀರಿ. ಪಾನ್ ಕಾರ್ಡ್ ಕೇಳ್ತಾರೆ, ಎಲ್ಲ ಕೊಟ್ಬಿಡ್ತಾರೆ. ಎಲ್ಲ A to Z ಕೊಟ್ಬಿಡ್ತಾರೆ. ಕೊಟ್ಟ ಮೇಲೆ ನೀವು ವಾಪಸ್ ಬರೋಕ್ಕೂ ಆಗಲ್ಲ. ಎಷ್ಟು ದುಡ್ಡು ಕಿತ್ಕೊಳ್ತಾರೆ ಅಂತಂದ್ರೆ ವಿಪರೀತವಾಗಿ ಒಂದು ಬಡ್ಡಿ ವ್ಯವಹಾರ ಮಾಡಿಕೊಟ್ಟು ನಿಮಗೆ ದುಡ್ಡು ಜಾಸ್ತಿ ಮಾಡ್ಕೊಡ್ತೀವಿ ಅಂತ ತಗೊಳ್ತಾರೆ. ಮತ್ತೆ ನಿಮಗೆ ಕೆಲಸ ಇಸ್ಕೊಡ್ತೀವಿ, ಒಳ್ಳೆ ಮ್ಯಾನೇಜಿಂಗ್ ಕೆಲಸ ಕೊಡ್ತೀವಿ ಅಂತ ಬಿಟ್ಟು ನೆನ್ನೆ ತರ ಒಂದು ಕೇಸ್ ಬುಕ್ ಆಯ್ತು. ಟಿಬೆಟಿಯನ್ಸ್ ಜಾಬ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು 4 ಲಕ್ಷ ಹಾಕ್ಸ್ಕೊಂಡು ಅವನು ಕೈ ಕೊಟ್ಟ. ಎಲ್ಲ ವಾಟ್ಸಪ್ ಅಲ್ಲಿ ಆನ್ಲೈನ್ ಇರ್ತಾರೆ. ವಾಟ್ಸಪ್ ಅಲ್ಲಿ ನೀವು ಕೊಡಂತ ಮೆಸೇಜ್ ಉತ್ತರನೂ ಕೊಡ್ತಾನೆ ಇರ್ತಾರೆ. ಅವ್ರನ್ನ ಅಷ್ಟು ಸುಲಭವಾಗಿ ಹಿಡಿಯಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರು ಆ ರೀತಿ ನಿಮ್ಗೆ ಜಾಬ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಆ ರೀತಿ ಲೋನ್ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ನಿಮಗೆ ಏನಾದ್ರೂ ವಿಚಾರ ಮಾಡ್ಬೇಕಂದ್ರೆ ನಿಯರ್ ಬೈ ಬ್ಯಾಂಕ್ ನ ವಿಚಾರ ಮಾಡಬೇಕು, ಅಥವಾ ಸಂಬಂಧಪಟ್ಟ ಡಾಕ್ಟರ್ಗಳು ವಿಚಾರಿಸಬೇಕು, ಪೊಲೀಸ್ನವರು ವಿಚಾರಿಸಬೇಕು. ಆಗ ಮಾತ್ರ ನಿಮಗೆ ನ್ಯಾಯ ಸಿಗೋದು. ಎಷ್ಟೋ ಜನ ಸುಮ್ಮನೆ ಮನೇಲಿ ಕೂತಿರ್ತೀವಿ, ಯಾವ್ದೋ ಬೆಳೆ ವಿಮೆ ಬಂದಿದೆ, ಆ ಲೋನ್ ಬಂದಿದೆ, ಈ ಲೋನ್ ಬಂದಿದೆ ಅಂತ ನಿಮ್ಮಲ್ಲಿ ಒಂದು 5 ಲಕ್ಷ 10 ಲಕ್ಷ ಅಕೌಂಟ್ ಅಲ್ಲಿ ಇರ್ತದೆ. ನಿಮ್ಮ ತಂದೆ ತಾಯಿಗಳು ಅವ್ರಿಗೆ ಯಾವ್ದೋ ಒಂದು ಲಿಂಕ್ ಕಳಿಸ್ತಾನೆ. ಲಿಂಕ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟು ಲೋನ್ ಬರುತ್ತೆ, ದುಡ್ಡು ಸಿಗುತ್ತೆ ಅಂತ ಹೇಳಿದ್ರೆ ಲಿಂಕ್ ಕ್ಲಿಕ್ ಮಾಡಿದೆ, ನಿಮ್ಮಲ್ಲಿ ಅಕೌಂಟ್ ಅಲ್ಲಿ ಏನ್ ಅಮೌಂಟ್ ಇರುತ್ತೆ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಯಾವುದೇ ಫೇಕ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಡಿ, ಯಾವುದೇ ಲಿಂಕ್ಗಳನ್ನ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಜೆನ್ಯೂನ್ ಆಗಿ ಇದ್ರೆ ಅದನ್ನ ವಿಚಾರ ಮಾಡಿ, ಮತ್ತೆ ಮೋಸ ಹೋಗಕ್ ಹೋಗ್ಬೇಡಿ. ಒಬ್ಬ ಕಾಲೇಜ್ ಲೆಕ್ಚರರ್ 62 ಲಕ್ಷ ಕಳ್ಕೊಂಡ್ ಬಂದಿದ್ದಾರೆ. ಒಂದು ತಿಂಗಳು ಅವ್ನಿಗೆ ದುಡ್ಡೆಲ್ಲ ಸ್ಪೆಂಡ್ ಮಾಡಿ 31ನೇ ದಿವಸಕ್ಕೆ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಕೊಡ್ತಾರೆ. ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ ಇದಕ್ಕೆ ಜಾಸ್ತಿ ಅಡಿಕ್ಟ್, ತೊಂದರೆಗೆ ಒಳಪಡ್ತಾ ಇರೋದೆಲ್ಲ ಜಾಸ್ತಿ ಎಜುಕೇಟೆಡ್ಸ್. ರೈತರು ಯಾರು ಅಷ್ಟೊಂದು ಸುಲಭವಾಗಿ ಅವರಿಗೆ ಬಲಿಪಶು ಆಗ್ತಾ ಇಲ್ಲ. ಎಲ್ಲ ಲೆಕ್ಚರರ್ಸ್ ಈಗ ನಮ್ಮ ಸಂಬಳ ಬರುತ್ತಪ್ಪ, ಬರೀ 40,000 ರೂಪಾಯಿ ಬರುತ್ತೆ, ಏನ್ ಇದರಿಂದ ನಾವೇನು ಡೆವಲಪ್ ಆಗೋದು, ಬರೀ ಫೀಸ್ ಕಟ್ಟಬೇಕು. ಅವನು ನಿಮ್ ಪಾರಾಗಿರ್ತಾನೆ. ಕಂಗ್ರಾಚುಲೇಷನ್ ಸರ್, ನೀವು ಬಂದ್ಬಿಟ್ಟಿದ್ರಿ, ನಮ್ಮ ಮೆಂಬರ್ ಆಗಿದ್ರಿ, ನಿಮಗೆ ಅವನು ಒಂದು ಲಕ್ಷ ತೊಡಗಿಸಿದ್ರೆ ನಿಮಗೆ 5 ಲಕ್ಷ ಒಂದು ತಿಂಗಳಿಗೆ ಸಿಗುತ್ತೆ ಸರ್ ಅಂತ ಹೇಳ್ಬಿಟ್ಟು ಎಲ್ಲ ಮೆಸೇಜ್ ಮಾಡ್ತಾ ಇರ್ತಾನೆ. ನೀವು ಇದು ಬಂದನ್ನೆಲ್ಲ ಮಾಡ್ಬಿಡ್ತಾರೆ. 30 ದಿವಸ ಒಳಗಾಗಿ ನಿಮಗೆ ಮೆಚುರಿಟಿ ಬರಲ್ಲ ಸರ್, 31ನೇ ದಿವಸಕ್ಕೆ ಬರುತ್ತೆ ಅಂತ ಹೇಳಿರ್ತಾರೆ. 30 ದಿವಸವರೆಗೆ ಅವ್ರು 62 ಲಕ್ಷ ಕಳ್ಕೊಂಡು 31ನೇ ದಿವಸಕ್ಕೆ ನೋಡಿದ್ರೆ ವೆಬ್ಸೈಟು ಇಲ್ಲ, ಯಾರು ಇಲ್ಲ. ನೀವು ಅಕ್ಕಪಕ್ಕದಲ್ಲೂ ಹೇಳಲ್ಲ, ಯಾಕಂದ್ರೆ ನೀವು ಒಬ್ಬರೇ ಶ್ರೀಮಂತರಾಗಬೇಕು. ಅಕ್ಕಪಕ್ಕದವರು ಹೇಳ್ಬಿಟ್ರೆ ಅವ್ರು ಶ್ರೀಮಂತರಾಗ್ಬಿಟ್ರೆ ಅನ್ನೋ ಬುದ್ಧಿ ನಮ್ಮ ಇಂಡಿಯನ್ಸ್ ಅಲ್ಲಿ. ಹಾಗಾಗಿ ಯಾರು ಅಂತ ಒಂದು ಸೈಬರ್ ಕ್ರೈಮ್ಗೆ ಒಳಗಾಗಬೇಡಿ. ಎಜುಕೇಶನ್ ವಿಚಾರದಲ್ಲಿ ಆಗಲಿ ಎಲ್ಲ ಜೆನ್ಯೂನ್ ಯಾವುದೂ ಇರಲ್ಲ. 100ಗೆ 20% ಮಾತ್ರ ಏನಾದರೂ ಜೆನ್ಯೂನಿಟಿ ಇದ್ರೆ, ಇಲ್ಲಾಂದ್ರೆ ಅದೂ ಇಲ್ಲ. ಅದಕ್ಕೆ ಮೊಬೈಲ್ ಯೂಸ್ ಬಳಕೆ ಎಷ್ಟು ಸುಲಭನೋ ಅಷ್ಟೇ ಆಘಾತಕಾರಿ ವಿಚಾರಗಳು ತರ್ತವೆ, ಅಷ್ಟೇ ಅನಾಹುತಗಳು ಮಾಡ್ತವೆ. ನೀವು ಬಳಸೋದ್ರಲ್ಲಿ ಸ್ವಲ್ಪ ಎಡವಿದ್ರೆ, ಅನೇಕ ಸೆಕ್ಯೂರಿಟಿ
ವಿಚಾರಗಳು ಇರ್ತವೆ. ನೀವೇನ್ ಮಾಡ್ತೀರಿ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರೆ ಎಲ್ಲ ಫ್ರೀ ಕೊಟ್ಬಿಡ್ತೀರಿ ಅವರಿಗೆ. ವಾಟ್ಸಾಪು, ಮೆಸೇಜ್ ಎಲ್ಲದಕ್ಕೂ ಅಲೋ ಕೊಟ್ಬಿಡ್ತಾರೆ. ಎಲ್ಲ ವಿಚಾರಗಳನ್ನ ನಿಮ್ಮನ್ನ ಇಮಿಡಿಯೇಟ್ ಆಗಿ ತಗೊಳ್ತಾನೆ. ಅವ್ನು ಡೆಲ್ಲಿಯಲ್ಲೆಲ್ಲ ಕೂತ್ಕೊಂಡು ತಗೊಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು 19,000ಕ್ಕೆ ಒಬ್ಬ ವ್ಯಕ್ತಿ ಮೈಸೂರು ಸಿಟಿಯಲ್ಲಿ ಕೆಲಸ ಮಾಡ್ತಾನೆ, ಎಂಪ್ಲಾಯ್. ಅವನಿಗೆ ಒಂದು ತೆಲಂಗಾಣ JST ಇಂದ ಒಂದು ಮೆಸೇಜ್ ಬರುತ್ತೆ, ನೀನು 4,36,00,000 GST ಕಟ್ಟಬೇಕು ಅಂತ ಬಿಟ್ಟು ಅವನಿಗೆ ಬರುತ್ತೆ. ಅವನು ಕೂಲಿ ಕೆಲಸ ಮಾಡಿಕೊಂಡು ಕಂಪನಿಯಲ್ಲಿ 19,000ಕ್ಕೆ ದುಡಿತಾನೆ. ಅವನಿಗೆ ಯಾಕೆ ಬರುತ್ತೆ ಅಂತ ವಿಚಾರ ಮಾಡಕ್ಕೆ ಹೋದ್ರೆ, ಇವನ ಒಂದು ಮೊಬೈಲ್ ನಂಬರ್ ಇಂದ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಮೊಬೈಲ್ ನಂಬರ್ ಎಲ್ಲ ಕಳುವು ಮಾಡಿಕೊಂಡು ಡೆಲ್ಲಿಯಿಂದ ಯಾರೋ ಟ್ರಾನ್ಸ್ಪೋರ್ಟ್ನವನು ಇವನು ಅಕೌಂಟ್ ಮುಖಾಂತರ ಎಲ್ಲ ವ್ಯವಹಾರ ಮಾಡಿದ್ದಾರೆ. 4,35,00,000 ದುಡ್ಡು ಕಟ್ಟಬೇಕಾದ್ರೆ ಎಷ್ಟು ದೊಡ್ಡ ವ್ಯವಹಾರ ಮಾಡಿರ್ಬೇಕು ಅವನು. ಸರ್ಕಾರಕ್ಕೆ ಎಷ್ಟು ದೊಡ್ಡ ಲಾಸ್ ಮಾಡಿರ್ಬೋದು. ಪಾಪ ಈ ಬಲಿಪಶಿ ಬಂದು ಈಗ ಯಾರು ಕೇಳಬೇಕು, ಇವ್ರಿಗೆ ಲೆಟರ್ ಕೊಟ್ಟಿದ್ದಾರೆ. ಇವನು ಬಂದು ನಮ್ಮ ಹತ್ರ ಕೋರ್ಕೊಂಡ್ರೆ, ಹೋಗಪ್ಪ ಇರೋ ವಿಚಾರನ ತೆಲಂಗಾಣ GST ಅವರಿಗೆ ಹೋಗಿ ರಿಪೋರ್ಟ್ ಮಾಡು, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಇಂಟಿಮೇಷನ್ ಮಾಡಿದ್ವಿ. ಈ ರೀತಿ ನೀವೆಲ್ಲೋ ಕೂತಿರ್ತೀರಿ, ನಿಮ್ಮದು ಅಲ್ಲದ ಒಂದು ತಪ್ಪಿಗೆ ಬಲಿಪಶಿ ಆಗ್ತೀರ. ಅದು ಭಾರಿ ಕಷ್ಟ. ಹಾಗಾಗಿ ಮೊಬೈಲ್ ನಂಬರ್ನ ಆದಷ್ಟು ಸೆಕ್ಯೂರಿಟಿ ಮೆಜರ್ಸ್ ಅಲ್ಲಿ ಇಟ್ಕೋಬೇಕು. ಯಾರಿಗೂ ತಿಳಿಸಬಾರ್ದು. ನಿಮ್ಮ ಒಂದು ಫ್ರೆಂಡ್ಲಿ ವಿಚಾರಕ್ಕೂ ಕೂಡ ನಿಮ್ಮ ಫೋಟೋಗಳನ್ನ ಯಾರಿಗೂ ಶೇರ್ ಮಾಡಬೇಕು. ದಯವಿಟ್ಟು ಯುವತಿಯರಲ್ಲಿ ದೊಡ್ಡ ಕೋರಿಕೆ ಏನಂದ್ರೆ, ನಿಮ್ಮ ಫೋಟೋಗಳನ್ನ ಒಬ್ಬರಿಂದ ಒಬ್ಬರಿಗೆ ಯಾರಿಗೂ ಶೇರ್ ಮಾಡಬೇಡಿ. ಅದು ಯಾವುದೇ ವಿಚಾರ ಆಗಿರಲಿ. ಆ ಶೇರ್ ಮಾಡಿದ ಫೋಟೋಗಳು ಎಲ್ಲೆಲ್ಲಿ ತಲುಪುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ಲಕ್ಷಾಂತರ ಜನ ನೋಡ್ತಾರೆ. ಫೇಸ್ಬುಕ್ಗೆ ಹಾಕ್ತೀರಿ, ವಾಟ್ಸಪ್ ಅಲ್ಲಿ ಹಾಕ್ತೀರಿ, ಟ್ವಿಟರ್ ಅಲ್ಲಿ ಹಾಕ್ತೀರಿ. ನೀವೇನು ಮೆಸೇಜ್ ಮಾಡಿರ್ತೀರಿ ಎಲ್ಲ ಮೆಸೇಜ್ನ ನಾನು ಅಲ್ಲಿ ಕೂತ್ಕೊಂಡೇ ನಾನು ಎಲ್ಲ ಓಪನ್ ಮಾಡಿ ನೋಡ್ಬೋದು. ಹಾಗಾಗಿ ಯಾವುದೇ ವಿಚಾರಗಳನ್ನ ನೀವು ಅನ್ಸೆಕ್ಯೂರಿಟಿಗಳಾಗಿ ಯಾವುದು ಇಟ್ಕೋಬೇಡಿ. ಮೊಬೈಲಲ್ಲಿ ಎಲ್ಲದಕ್ಕೂ ಸೆಕ್ಯೂರಿಟಿ ಇದೆ, ಕೋಡ್ ನಂಬರ್ ಇದೆ, ನಿಮ್ದು ತಮ್ಮ ಇಂಪ್ರೆಷನ್ ತಗೊಳುತ್ತೆ ಅಲ್ವಾ. ಈ ಸಿಮ್ ಕಾರ್ಡ್ ತಗೊಳ್ಳೋಕೆ ಹೋದಾಗ ಕೂಡ ನೀವು ಅನೇಕ ಬಾರಿ ಯೋಚನೆ ಮಾಡಬೇಕು. ನಿಮ್ಮದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ನಿಮ್ಮ ಹೆಸರೆಲ್ಲ 3-4 ಸಿಮ್ ತಗೊಂಡು ಇಟ್ಕೊಂಡಿರ್ತಾನೆ ಅವನು. ಅದನ್ನೆಲ್ಲ ಅವನು ಮಾಡ್ಕೊಳ್ತಾನೆ. ನಾಳೆ ಯಾರಾದರೂ ಫ್ರಾಡ್ ಮಾಡಿ ತಗಲಾಕೊಂಡಾಗ ನಿಮ್ಮ ಮನೆಗೆ ಬರ್ತಾರೆ ಅವರು ಅಲ್ವಾ. ಅದಕ್ಕೆ ಎಲ್ಲ ಎಚ್ಚರಿಕೆಯಿಂದ ಇರಿ. ಎಲ್ಲ ಜಾಸ್ತಿ ಮೊಬೈಲ್ ಬಳಕೆಯಿಂದ ಜಾಸ್ತಿ ನೀವೇ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಅತ್ಯಗತ್ಯ. ಹಾಗಾಗಿ ಈ ಮಧ್ಯದಲ್ಲಿ ಈ ವಿಚಾರ ತಂದೆ. ಅದರಿಂದ ದಯಮಾಡಿ ಮಕ್ಕಳೇ, ಇವತ್ತಿಂದ ಇವರು ಇನ್ನು ಕೆಲವರು ಮಾತಾಡಬೇಕು. ಮಾತಾಡಾದ್ಮೇಲೆ ನಿಮ್ಮ ಹತ್ರ ಓದ್ ತಗೊಳ್ತೇನೆ. ಓದ್ ತಗೊಂಡ ನಂತರ ಯಾವುದೇ ಕಾರಣಕ್ಕೆ ಈ ಮದ್ಯ ವ್ಯಸನಿಗಳನ್ನ ಆದಷ್ಟು ಕಂಟ್ರೋಲ್ ಮಾಡಬೇಕು, ತಿಳುವಳಿಕೆ ಕೊಡಬೇಕು, ಆದಷ್ಟು ಅವಾಯ್ಡ್ ಮಾಡಬೇಕು. ನಾನು ನಿಮಗೆ ಏನು ಕೇಳ್ತಾ ಇದ್ದೇನೆ ಅಂದರೆ, ನೀವೆಲ್ಲ ರಿಪ್ರೆಸೆಂಟೇಟಿವ್ ಆಫ್ ಯುವರ್ ಹೌಸ್, ನಿಮ್ಮ ಮನೆತನ, ನಿಮ್ಮ ಕುಟುಂಬಕ್ಕೆ ಒಬ್ಬ ಪ್ರತಿನಿಧಿಯಾಗಿ ನಿಮಗೆ ವಿಚಾರ ತಿಳಿಸ್ತೀವಿ. ನೀವು ಆ ವಿಚಾರನ ಮನೆ ಮಂದಿಗಾಗಲಿ ಅಕ್ಕಪಕ್ಕದವರಿಗಾಗಿ ತಿಳಿಸಿ ಅದನ್ನು ಅವಾಯ್ಡ್ ಮಾಡಬೇಕು. ಇಷ್ಟು ವಿಚಾರಗಳು ಮಾತಾಡ್ತಾ ನನಗೊಂದು ಈ 4 ನುಡಿಗಳನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಒಂದು ಸತ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you, sir. I request all the guests to honor him. ಬಟ್ ಒಂದಂತೂ ಇದೆ, ನಾವು ಯಾವಾಗಲೂ ಮುಂದೆ ಇರಬೇಕು. ಆ ದೇಶ ನಾವಿದೆ, ನಮ್ಮ ದೇಶ ಮುಂದೆ ಇರಬೇಕು, ನಾವು ಎಕನಾಮಿಕಲಿ ತುಂಬಾ ಬೆಳಿಬೇಕು ಅಂತ ಹೇಳ್ತಾ ಒಂದು ಬೇರೆ ತರನೇ ಹೋರಾಟ ಕ್ರಿಯೇಟ್ ಆಯಿತು ಪ್ರಪಂಚದಲ್ಲಿ. ನೇರವಾಗಿ ಯುದ್ಧ ಮಾಡೋದನ್ನ ಬಿಟ್ಬಿಟ್ಟು ಬೇರೆ ಬೇರೆ ರೀತಿ ಆ ದೇಶಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ಅವಾಗ ಬಂದಿದ್ದೆ ಈ ಮಾದಕ ವ್ಯಸನ ಅನ್ನೋದು. ಇದನ್ನ ಹೆಂಗೆ ಅಂದ್ರೆ, ಈಗ ನಮ್ಗೆ ಭಾರತ, ನಾನು ನಮ್ಮ ಕಂಟ್ರಿ ಎಕ್ಸಾಂಪಲ್ ತಗೊಂಡು ಮಾತಾಡ್ತೀನಿ. ಭಾರತನ ಕಟ್ಟಿ ಹಾಕ್ಬೇಕು ಅಂತ ಬೇರೆ ದೇಶಗಳು ಡಿಸೈಡ್ ಮಾಡಿದಾಗ ಏನಂದ್ರೆ, ಭಾರತದಲ್ಲಿ ಅತ್ಯಂತ ಹೆಚ್ಚು ಯುವ ಶಕ್ತಿ ಇದೆ. ಕಂಪೇರಿಟಿವ್ ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಯುವಕರ ರೇಷಿಯೋ ಬಂದು 40 to 60% ನಮ್ಮಲ್ಲಿ ಯೂತ್ಸ್ ಇದೀವಿ. ಯಾವುದೇ ಒಂದು ದೇಶದ ಭದ್ರ ಬುನಾದಿ ಅಂದ್ರೆ ಯೂತ್ಸ್. ಹೇಗಾದ್ರೂ ಮಾಡಿ ಆ ಯೂತ್ಸ್ನ ದಾರಿ ತಪ್ಪಬೇಕು ಅಂತ ಹೇಳ್ತಾ ನಮ್ಗೆ ಬೇರೆ ಬೇರೆ ಕಂಟ್ರಿಗಳು ಈ ಒಂದು ಮಾದಕ ವ್ಯಸನ ಆಗುವಂತೆ ನಮ್ಮ ದೇಶದ ಮೇಲೆ ಪರಿಣಾಮ ಬೀರುತ್ತದೆ. ಇದನ್ನ ತಡೆಹಾಕೋ ನಿಟ್ಟಿನಲ್ಲಿ ಸರ್ಕಾರ 1986 ಜೂನ್ 26 ಮಾದಕ ವ್ಯಸನ ಮುಕ್ತ ವಿರೋಧಿ ದಿನ ಅಂತ ಹೇಳಿ ಒಂದು ಆಚರಣೆಗೆ ತಂತು. ಏನು ಅಂತಂದ್ರೆ,
ಈ ಮಾದಕ ವ್ಯಸನ ಅಂತ ಅಂದ್ರೆ ಹಿಂದೆ ಎಲ್ಲ ಒಂದು ಡ್ರಗ್ MDME ಅಂತ ಒಂದು ಬರುತ್ತೆ ಪೌಡರ್. ಅದು ಯಾವ ವಸ್ತು ಜೊತೆ ಬೇಕಾದ್ರೂ ಅದನ್ನ ಬೆರಕೆ ಮಾಡ್ಕೊಂಡು ಅದು ಡ್ರಗ್ ಸೇವನೆ ಮಾಡ್ಕೋಬಹುದು. ಈ ರೀತಿ ಎಲ್ಲ ಇತ್ತು. ತದನಂತರದಲ್ಲಿ ಈ ಪ್ಲೇವಿನ್ ಲಾಟ್ರಿ ಅಂತೆಲ್ಲ ಬಂತು. ಅದು ಮಾದಕ ವಸ್ತು ಅಲ್ಲದಿದ್ರು ಅದಕ್ಕೆ ಅಡಿಕ್ಟ್ ಆಗ್ತಿದ್ರು ಜನ. ಈಗ ರೀಸೆಂಟ್ಲಿ ಏನು ಅಂತಂದ್ರೆ ನಮ್ಮ ಯೂತ್ ಹಾಳಾಗ್ತಾ ಇರೋದು ಈ IPL ಪೆಟ್ಟಿ. ಅವ್ರಿಗೆ ನಿಮ್ಗೆ 100 ರೂಪಾಯಿಗೆ 1000 ರೂಪಾಯಿ ಬರುತ್ತೆ, 1000 ರೂಪಾಯಿಗೆ 2000 ರೂಪಾಯಿ ಬರುತ್ತೆ. ಈ ತರ ಡ್ರೀಮ್ 11, ಯಾರು ಡ್ರೀಮ್ 11 IPL ಆಡಿ ಸಂಪಾದನೆ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿ ನಾವು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅನ್ನೋ ಉದಾಹರಣೆ ನಿಮ್ಮ ಕಣ್ಣು ಮುಂದೆ ಇದ್ರೆ ಒಬ್ಬರು ಯಾರಿಗಾದ್ರೂ ತೋರಿಸ್ಬಿಡೋರು. ಎಲ್ಲ ಕಳ್ಕೊಂಡು ಮನೆ ಮಠ ಮಾಡ್ಕೊಂಡು ನೀವು ಸೆಟಲ್ ಆಗಂತ ಏಜಲ್ಲಿ ನೀವೇನು ನಿಮ್ಮ ಮುಂದಿನ ಭವಿಷ್ಯದ ಹೆಜ್ಜೆಗಳನ್ನ ಹಾಕ್ತಾ ಇರ್ತೀರಿ, ಆ ಒಂದು ಹೆಜ್ಜೆ ಹಾಕೋ ನಿಟ್ಟಿನಲ್ಲಿ ತಪ್ಪು ಹೆಜ್ಜೆನ ತುಣಿತಾ ಇರ್ತಕ್ಕಂಥದ್ದೇ ಈ ಪ್ಲೇವಿನ್ನು ಮತ್ತೆ ಈ ಡ್ರೀಮ್ 11 ಮಾಡ್ತಾ ಇರೋಂಥದ್ದು. ನಮ್ಮ ದೇಶದಲ್ಲಿ ಅತ್ಯಂತ ಜಾಸ್ತಿ ಡ್ರಗ್ ಒಂದು ಇದಕ್ಕೆ ಒಳಗಾಗಿರುವಂಥ ರಾಜ್ಯ ಅಂದ್ರೆ ಪಂಜಾಬ್ ರಾಜ್ಯ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಮಾದಕ ವ್ಯಸನಿಗಳಿರುವಂಥದ್ದು. ಏನಕ್ಕೆ ಅಂದ್ರೆ ನಮ್ಮ ನೈಬರ್ ಕಂಟ್ರಿ ಬಾರ್ಡರ್ ಇಂದ ಜಸ್ಟ್ ಒಂದು ಈ ತರ ಫೆನ್ಸಿಂಗ್ ಇರುತ್ತಲ್ಲ, ಬಂದು ಎಲ್ಲ ಒಂದು ಬಾಲ್ ಎಲ್ಲ ಹಾಕೋ ಇಲ್ಲ ಏನೇನೋ ಒಂದು ವಸ್ತು ಹಾಕೋ ಎಸ್ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ಏನು ಈ ದನ ಮೀಸ ಅಂತ ಹುಡುಗರು ಬೇರೆ ಬೇರೆ ಏನೋ ಸೌದೆಯಾಗಿ ಬಂದವರು ಅದನ್ನೆಲ್ಲ ತಗೊಂಡು ಅವರು ಅದೇನೋ ಒಂದು ಗೊತ್ತಿರಲ್ಲ ಆ ರೀತಿ ಒಂದು ಎಲ್ಲ ಡ್ರಗ್ಗೆ ಅಡಿಕ್ಟ್ ಆಗಿದ್ದಾರೆ. ಇದು ದೇಶವ್ಯಾಪಿ ಯಾವ ರೀತಿ ಆವರಿಸ್ತಾ ಇದೆ ಅಂದ್ರೆ ಇದೊಂದು ಬೃಹತ್ ನೆಟ್ವರ್ಕ್. ರೀಸೆಂಟ್ಲಿ ಒಂದು 4 to 5 months ಬ್ಯಾಕ್ ಅದಾನಿ ಗ್ರೂಪ್ ಟ್ರಕ್ಸ್ ಅಲ್ಲಿ ಶಿಪ್ ಅಲ್ಲಿ ಟ್ರಕ್ಗಳು ಬರ್ತಾವಲ್ಲ, ಅದರಲ್ಲಿ ಒಂದು 3-4 ಟ್ರಕ್ ಈ ತರ ಹೆರಾಯಿನ್ ಇದು ಸಿಕ್ಕಾಕೊಳ್ತು. ಅದು ನಮ್ಗೆ ಚೆನ್ನೈಗೆ ಸಪ್ಲೈ ಆಯ್ತಾ ಇತ್ತು. ಗುಜರಾತ್ ಪೋರ್ಟ್ ಅಲ್ಲಿ ಅದು ಸೀಸ್ ಆಯ್ತು. ತುಂಬಾನೇ ಒಂದು ಇಡೀ ದೇಶದಲ್ಲಿ ದೊಡ್ಡ ಕೇಸ್ ಆಯ್ತು. ಅದು ರಾಜಕೀಯವಾಗಿ ಬೇರೆ ಬೇರೆ ರೂಪ ಪಡ್ಕೊತು, ಅದು ಸೆಕೆಂಡ್ರಿ. ಬಟ್ ಬೇರೆ ಒಂದು ದೇಶದಿಂದ ನಮ್ಮ ಒಂದು ದೇಶಕ್ಕೆ ಸಪ್ಲೈ ಆಗ್ತಾ ಇದ್ದಂಥದ್ದು, ಅದಕ್ಕೆ ಚೆನ್ನೈ ಅವರು ಇಂಪೋರ್ಟ್ ಮಾಡ್ಕೊತಿದ್ದು. ಮತ್ತೆ ಏನು ಅಂತಂದ್ರೆ ಇದು ಎಷ್ಟು ನೆಟ್ವರ್ಕ್ ಆಗಿದೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲೇ ಮೊನ್ನೆ ಶಿವಮೊಗ್ಗದ ಹತ್ರ ಯಾವುದೋ ಒಂದು ಸಣ್ಣ ಸ್ಕೂಲ್ ಹಳ್ಳಿಲಿ ಇರ್ತಕ್ಕಂಥದ್ದು ಪೆಟ್ಟಿ ಅಂಗಡಿಲಿ ಒಬ್ಬ ಸೇಟು ಅಂಗಡಿಲಿ ಚಾಕ್ಲೇಟ್ಗಳನ್ನಾಗಿ ಇಟ್ಕೊಂಡು ಈ ಹೈಸ್ಕೂಲ್ ಮಕ್ಕಳು ಕೊಡ್ತಾ ಇದ್ದಾರೆ. ಮಕ್ಳಿಗೆ ಅದೇನು ಅಂತಾನು ತಗೊಂಡಿರೋ ಗೊತ್ತಿಲ್ಲ, ಅದನ್ನೆಲ್ಲ ಪರ್ಚೇಸ್ ಮಾಡೋದು. ಆ ಚಾಕ್ಲೇಟ್ ತಿಂದಾಗ ಏನೋ ಒಂಥರ ಅವಕ್ಕೆ ಖುಷಿ, ಅದರಲ್ಲಿ ಡ್ರಗ್ ಅಂಶ ಇತ್ತು. ಈ ರೀತಿ ಕೇಸ್ನು ಪತ್ತೆ ಹಿಡಿದ್ರು. ಮತ್ತೆ ಎಸ್ಪೆಷಲಿ ಲೇಡೀಸ್ಗೆ ಈ ಕೆಲವೊಂದು ನೈಲ್ ಪಾಲಿಶ್ ಪರ್ಫ್ಯೂಮ್ ಅಂದ್ರೆ ಪರ್ಟಿಕ್ಯುಲರ್ಲಿ ಅದಕ್ಕೆ ಹೋಗ್ತಾರೆ. ಈ ನೈಲ್ ಪಾಲಿಶ್ ಮತ್ತೆ ಈ ಪರ್ಫ್ಯೂಮ್ ಅಲ್ಲಿ ಒಂಥರ ಸ್ಮೆಲ್ ಇರುತ್ತೆ. ಅವರು ಅದಕ್ಕೆ ಅಡಿಕ್ಟ್ ಆದ್ರೆ ಅದೇ ನೈಲ್ ಪಾಲಿಶ್ ಬೇಕು ಯಾವುದು ಅಡ್ಜಸ್ಟ್ ಆಗಲ್ಲ, ಬಿಕಾಸ್ ಅದ್ರಲ್ಲ ಇರ್ತಕ್ಕಂಥ ಅಂಶ. ನಾವೆಲ್ಲ PU ಮಾಡ್ಬೇಕಾದ್ರೆ ನಮ್ಗೆ ವೈಟ್ನರ್ ಅಂದ್ಬಿಟ್ಟು ಈ ಸಣ್ಣ ಸೀಸದಲ್ಲಿ ಬರ್ತಿತ್ತು. ಎಂತೆಂಥವ್ರು ಅಂದ್ರೆ ಈ ಕಸಾಯವರು ಮತ್ತೆ ಈ ಬೀದಿಲಿ ಓಡಾಡ್ತಾ ಇರ್ತಾರಲ್ಲ, ಅವರೆಲ್ಲ ಬಂದು ಬೆಳಿಗ್ಗೆನೆ ಕಾಯ್ಕೊಂಡು ಕೂತಿರೋರು. ನಮ್ಗೆ 8 ಗಂಟೆಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇವರೆಲ್ಲ ಯಾಕಪ್ಪ ಕಾಯ್ತಾ ಇರೋ ಅಂತ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಏನು ಅಂದ್ರೆ ಆ ಬುಕ್ ಅಂಗಡಿ ತೆಗಿಯೋದನ್ನೇ ಕಾಯ್ತಾ ಇರೋರು. ತೆಗಿತಿದ್ದಂಗೆ ಬಂದು ಅವ್ರ ಹತ್ರ ಏನು 10 ರೂಪಾಯಿ ಇತ್ತೋ 15 ರೂಪಾಯಿ ಇತ್ತೋ ಹೊಸ ಈ ಪೇಪರ್ ಎಲ್ಲ ಹಾದಿ ಗುಜ್ರಿ ಕೊಟ್ಟು ತಗೊಂಡಿದ್ದು ವೈಟ್ನರ್ ತಗೊಳ್ಳೋದು. ತಗೊಂಡೆಲ್ಲ ಈ ತರ ಕೈಗೆ ಹಾಕೊಳ್ಳೋದು, ಮೂಸೋದು, ಸ್ಮೆಲ್ ತಗೊಳ್ಳೋದು. ಅವ್ರಿಗೇನೋ ಒಂಥರ ಅದರಲ್ಲಿ ಏನೋ ಒಂಥರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್. ಆಮೇಲೆ ವೈಟ್ನರ್ ಬ್ಯಾನ್ ಮಾಡ್ತು. ಆ ಸೀಸ್ದಲ್ಲಿ ಬರ್ತಿದ್ದಂತ ವೈಟ್ನರ್ನ ಈಗ ಬ್ಯಾನ್ ಆಗಿದೆ. ಈಗ ಬೇರೆ ತರ ಇದು ಮಾಡ್ತಾ ಇದ್ದಾರೆ. ಈ ತರ ಇನ್ನೊಂದು ಕೇಸಲ್ಲಿ ಪರ್ಟಿಕ್ಯುಲರ್ಲಿ ಒಬ್ರು ಲೇಡಿ ಬಂದು ಯಾವಾಗ್ಲೂ ಈ ಪೇಸ್ಟ್ರಿ ಕೇಕ್ ಅಂತ ಬರುತ್ತೆ ಬೆಂಗಳೂರಲ್ಲಿ, ನನ್ನ ಕಸಿನ್ ಬೇಕ್ರಿ ಇಟ್ಟಿದ್ದಾನೆ, ಬಂದು ಅದೊಂದೇ ಕೇಕ್ ತಗೋತಿದ್ದು ಆ ಯಮ್ಮ. ನಾವ್ ಯಾವ್ದಕ್ಕೋ ಹೋದಾಗ ಅವ್ರು ಹೇಳೋರು, ಈ ಯಮ್ಮ ಯಾವಾಗ್ಲೂ ಬಂದು ನೋಡಿ ಈಗ ಬರ್ತಾರೆ, ಈ ಕೇಕ್ ತಗೋತಾರೆ, ಹೋಯ್ತಾರೆ ಅಂತ. ಏನಕ್ಕೆ ಅಂತ ಅಂದ್ರೆ ಆ ಪರ್ಟಿಕ್ಯುಲರ್ಲಿ ಚಾಕ್ಲೇಟ್ ಪೇಸ್ಟ್ರಿ ಕೇಕ್ಗೆ ಒಂದು ವೈಟ್ ರಮ್ ಅಂತ ಹಾಕ್ತಾರೆ. ಅಂದ್ರೆ ಈ ಎಕ್ಸಾಂಪಲ್ಗಳು ಏನು ಕೊಡ್ತಾ ಇದ್ದೀನಿ ಅಂದ್ರೆ ನಾವ್ ಯಾರು ಡ್ರಗ್ ಅಡಿಕ್ಟ್ ಅಲ್ಲ, ನಾವ್ ಇಲ್ಲಿ ಹುಷಾರಾಗಿದ್ದೀವಿ ಅಂತ ತಿಳ್ಕೊಂಡಿದ್ದೀರಲ್ಲ, ನಿಮ್ಗೆ ಯಾವ್ಯಾವ ಮುಖ ಬರುತ್ತೆ ಅಂತ ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ. ಈ ಚಾಕ್ಲೇಟ್ ಪೇಸ್ಟ್ರಿ ಕೇಕ್ಗೆ ವೈಟ್ ರಮ್ ಮಿಕ್ಸ್ ಮಾಡ್ತಾರೆ. ಆ ಕೇಕ್ ತಿಂದಾಗ ಅವಾಗೇನೋ ಒಂಥರ ಒಂದು ಬೇರೆ ತರನೇ ಅನುಭವ, ಏನೋ ಆ ರುಚಿ ಅವಾಗ ಆ ರುಚಿಲಿ ಆ ಸ್ಮೆಲ್ ಅಲ್ಲಿ ಇರುತ್ತೆ. ಈ ರೀತಿ ಒಂದು ಅಡಿಕ್ಟ್ ಆದಾಗ ಫಸ್ಟ್ ನಿಮ್ಗೆ ಅದು ಗೊತ್ತಾಗಲ್ಲ. ನೆಕ್ಸ್ಟ್ ಏನಾಗುತ್ತೆ, ಅಭ್ಯಾಸನೇ ಬೇರೆ, ಚಟನೇ ಬೇರೆ. ಅಭ್ಯಾಸ ಅಂದ್ರೆ ನಿಮ್ಗೆ ಕೇಕ್ ತಿನ್ನೋ ಅಭ್ಯಾಸ ಇದೆಯಾ, ಅದು ಅಭ್ಯಾಸ. ಚಟ ಅಂದ್ರೆ ಅದು ತಿನ್ಲೇಬೇಕು. ಇವತ್ತು ಅದು ತಿನ್ಲಿಲ್ಲ ಅಂತ ಅಂದ್ರೆ ನಮ್ಗೆ ನಿದ್ದೆ ಬರಲ್ಲ ಅಂತ ಆ ಲೆವೆಲ್ ಹೋಗ್ತಿರಲ್ಲ, ಅದು ಚಟ. ಈ ರೀತಿ ಚಟವಾಗಿ ಮಾಡ್ಕೊಡುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೆಂಟ್ ಜೋಸೆಫ್ ಹುಡುಗ, ಅದು ಹೆಸರು ಬೇಡ, ತಾಲೂಕ್ ಟಾಪರ್ ಆತ SSLC.
ಅವ್ರ ತಂದೆ ತಾಯಿ ಏನು ಮಾಡಿದ್ರು, ಚೆನ್ನಾಗಿ ಓದ್ಲಿ ಅಂತ ಮೈಸೂರು ಕಾಲೇಜ್ ಸೇರಿಸಿದ್ರು. ಮೈಸೂರಲ್ಲಿ ಅವನು ಡ್ರಗ್ ವ್ಯಸನಿ ಅದ. ಇವತ್ತು ಅವನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ನಾವು ಡೈಲಿ ನೋಡ್ತೀವಿ, ಅವನಿಗೆ ಎವ್ರಿ 2 months ಇದ್ರು ರಿಹ್ಯಾಬಿಟೇಷನ್ ಸೆಂಟರ್ ಅಂತೀವಿ, ಬಸವಮಾರ್ಗ ಅಂತ ಹೇಳಿದ್ರಲ್ಲ ಸರ್, ಆ ರೀತಿ ರಿಹ್ಯಾಬಿಟೇಷನ್ ಸೆಂಟರ್ಗೆ ಅಡ್ಮಿಟ್ ಮಾಡಬೇಕು ಅವನ್ನ. ಇದು ಯಾವ ಲೆವೆಲ್ಗೆ ಹೋಗುತ್ತೆ ಅಂತಂದರೆ, ಅವನು ಹೋಗ್ತಾ ಹೋಗ್ತಾ ದುಡ್ಡು ಬೇಕಾಗುತ್ತೆ ಅಷ್ಟೇ. ಅವನಿಗೆ ಅವ ತಗೊಳ್ಳಿಲ್ಲ ಅಂದರೆ ಇವನ್ ಡ್ರಿಂಕ್ಸ್ ಆಗಿರ್ಬೋದು, ಅಥವಾ ಏನೋ ಸಿಗರೆಟಲ್ಲಿ ಬೇರೆ ಥರ ಪದಾರ್ಥ ಮಿಕ್ಸ್ ಮಾಡಿ ಸೇತಾರಲ್ಲ ಅದಾಗಿರ್ಬೋದು, ತಗೊಳ್ಳಿಲ್ಲ ಅಂದರೆ ಶಿವರಿಂಗ್ ಬರುತ್ತೆ, ಕೈ ನಡಬೇಕು. ಅಮ್ಮನ ಕೇಳ್ತಾನೆ, ಅಮ್ಮನ ಕೇಳಲಿಲ್ವಾ ಕೊಡ್ಲಿಲ್ವಾ ಅಮ್ಮ ದುಡ್ಡ ಅಮ್ಮನ ಹೊಡಿಯೋದು, ಅಪ್ಪನ ಕೇಳ್ತಾನೆ, ಅಪ್ಪ ಕೊಡ್ಲಿಲ್ವಾ ಅಪ್ಪನ ಹೊಡಿಯೋದು. ಈ ಥರ ಒಬ್ಬ ತಂದೆ ತಾಯಿ ಜನ್ಮ ಕೊಟ್ಟಂಥವ್ರಿಗೆ ನಾವು ಹೊಡೆಯೋ ಮಟ್ಟಕ್ಕೆ ಹೋಗ್ತೀವಿ. ಎಷ್ಟೋ ಪ್ರಕರಣಗಳಲ್ಲಿ ಕೊಲೆ ಮಾಡಿರೋಂಥ ಪ್ರಕರಣಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ. ಅರ್ಥ ಆಗ್ತಾ ಇದೆಯಾ? ಇದು ಯಾವ ರೀತಿ ಆವರಿಸ್ಕೊಳುತ್ತೆ ನಮ್ಮನ್ನ ಅಂತ. ಆ ರೀತಿ ತುಂಬಾ ಪ್ರಕರಣಗಳನ್ನ ನಾವು ನೋಡಿದೀವಿ. ಈ ನಮಗೆ ಏನು ಅಂತ ಅಂದ್ರೆ, ಏನಕ್ಕೆ ಡ್ರಗ್ ಅವಾಯ್ಡ್ ಮಾಡಿ ಅಂತ ಅಂದ್ರೆ, ಈ ಮೈಂಡ್ ಕಂಟ್ರೋಲ್ ಅಂತೀವಿ. ಮೈಂಡ್ ಕಂಟ್ರೋಲ್ ಅನ್ನೋದು ಇರಲ್ಲ. ಮೊನ್ನೆ ರೀಸೆಂಟ್ಲಿ, ಈಗ ಲಾಸ್ಟ್ 15 days ಇಂದ ನೀವು ಯಾವ ಟಿವಿ ಹಾಕಿದ್ರು ಒಂದು ಪ್ರಕರಣ ನೋಡ್ತಾ ಇದ್ದೀವಿ. ಅವ್ರು ಅಷ್ಟು ಒಬ್ಬ ಸ್ಟಾರ್ ನಟ, ಅವನಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಈ ತರ ಮಾಡಬಾರ್ದು ಅಂತ ಇರುತ್ತೆ. ಬಟ್ ಯಾವ ಟೈಮಲ್ಲಿ ಇದು ಘಟನೆ ನಡೆದಿದೆ ಅಂದ್ರೆ, ಬಿಕಾಸ್ ಆಫ್ ಡ್ರಗ್ ಅಂದ್ರೆ ಒಂದು ಅವರು ಮದ್ಯವ್ಯಸನ ಮಾಡಿದ್ರು ಏನೋ, ಅಷ್ಟು ಒಂದು ಮೆಚುರಿಟಿ ಇರೋಂಥವ್ರು ಆ ರೀತಿ ತಪ್ಪು ಮಾಡ್ಕೊಳಕ್ ಸಾಧ್ಯ ಇಲ್ಲ. ಏನಕ್ಕೆ ತಪ್ಪಾಗಿದೆ ಅಂತಂದ್ರೆ, ರೇಣುಕಾಸ್ವಾಮಿ ಕೇಸಲ್ಲಿ ಮಧ್ಯಾಹ್ನ ಅವ್ರನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ಒಂದು ಪಾರ್ಟಿ ಮಾಡಿದ್ದಾರೆ, ತುಂಬಾನೇ ಓವರ್ ಡ್ರಿಂಕ್ ಆಗಿದ್ದಾರೆ. ಓವರ್ ಡ್ರಿಂಕ್ ಆದಾಗ ಏನಾಗುತ್ತೆ, ನಾವು ಔಟ್ ಮೈಂಡ್ ಕಂಟ್ರೋಲ್ ತಪ್ತೀವಿ. ಅವಾಗ ನಮ್ಮ ಮೈಂಡು ನಾವು ಹೇಳೋದ್ ಮಾತು ಕೇಳಲ್ಲ, ನಾವು ಕ್ರೂಯಲ್ ಆಗಿ ನಡ್ಕೋತೀವಿ, ತುಂಬಾ ಒಂದು ಅತ್ಯಂತ ಕೆಟ್ಟದಾಗಿ ನಡ್ಕೋತೀವಿ. ರಿಸಲ್ಟ್ ಏನಾಗಿದೆ ಈಗ ನೋಡ್ತಾ ಇದ್ದೀರಲ್ವ, ಅಷ್ಟು ಒಂದು ಇಮೇಜು ಎಲ್ಲ ಇತ್ತು. ಈ ರೀತಿ ತಪ್ಪುಗಳಾಗ್ತದೆ. ಆದ್ರಿಂದ ಈಗ ನಮ್ಮ ಈ ತರ ಸೇವಾ ಸಂಸ್ಥೆಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಇನ್ನೂ ಅನೇಕ ನಿಮ್ಮ ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು, ಒಳ್ಳೆ ಮಾತುಗಳನ್ನ ನೀವು ಏನು ಕೇಳ್ತೀರಪ್ಪ ಅಂದ್ರೆ, ನೀವೆಲ್ಲ ಸಮಾಜಕ್ಕೆ ಇನ್ಪುಟ್ಸ್. ನೆಕ್ಸ್ಟ್ ನಿಮ್ಮಲ್ಲಿ ಗೊತ್ತಿಲ್ಲ ಮುಂದೆ ಯಾರ್ಯಾರು ಏನೇನು ಆಗ್ತಿರೋ ಅಂತ. ನಮ್ಮ ಒಂದು ಮುಂದಿನ ಸಮಾಜ ಒಂದು ಸ್ವಾಸ್ಥ್ಯ ಹಾಳಾಗಬಾರ್ದು ಅಂತೇಳಿ ನಿಮಗೆ ಈ ಒಂದು ಕಾರ್ಯಕ್ರಮನ ನಾವು ಇವತ್ತು ರೂಪಿಸಿರೋದು. ಇದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮ ಇನ್ಸ್ಟಿಟ್ಯೂಟ್ಗೆ ಮತ್ತೊಮ್ಮೆ ಧನ್ಯವಾದಗಳು. ಒಂದು ಮಾತು ತಿಳ್ಕೊಳ್ಳಿ, ಏನು ಅಂತಂದ್ರೆ, ಹಾಲು ಅಮೃತ, ಅದನ್ನ ನಾವೇ ತಗೊಳಕ್ ಹೋಗಲ್ಲ. ಮನೆಗೆ ಬಂದು ಅವನೇ ಆಗ್ತಾನೆ ಪಾಪ ಹಾಲು ತಗೊಳ್ಳಿ ಅಂತ. ಸಾರಾಯಿ ವಿಷಯ ಹುಡಿಕೊಂಡು ನಾವೇ ಹೊಡ್ಕೊಬರ್ತೀವಿ. ಅಂದ್ರೆ ನಾವು ಯಾವುದನ್ನ ಮಾನ್ಯತೆ ಕೊಡಬೇಕು, ಯಾವುದನ್ನ ಮಾನ್ಯತೆ ಕೊಡಬಾರದು ಅನ್ನೋದನ್ನ ನೀವು ಸೂಕ್ತವಾಗಿ ಅರ್ಥ ಮಾಡ್ಕೊಳ್ಳಿ. ಸಮಾಜ ಹಿಂಗಿದೆ, ನೆಕ್ಸ್ಟ್ ಅದನ್ನ ಸುಧಾರಿಸೋ ನಿಟ್ಟಿನಲ್ಲಿ ನೀವೆಲ್ಲ ಒಂದು ಒಳ್ಳೆ ಪ್ರಜೆಗಳಾಗಿ ಅಂತ ಹೇಳ್ತಾ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ನೀವೊಂದು 10 ಜನಕ್ಕೆ, ನೀವು ನಿಮ್ಮ ಊರಲ್ಲಾಗಿರ್ಬೋದು, ನೆಕ್ಸ್ಟ್ ಕೇಸ್ಗಳು ಮೇಡಮ್ ಮಾತಾಡ್ತಾರೆ, ಅಬಕಾರಿ ಅಂಟಾರೆ ಏನೇನು ಬರುತ್ತೆ ಅಂತ. ಅದೊಂದು ನಮ್ಮ ಇಲ್ಲೇ ಹುಣಸೂರಿಂದ 5 ಕಿಲೋಮೀಟರ್ ವ್ಯಾಪ್ತಿಲೇ ನಡೆದಿದೆ ಘಟನೆ, 30 ಜನ ಸತ್ತೋಗಿದ್ದಾರೆ. ಆ ಥರದ್ದೆಲ್ಲ ಇನ್ಸಿಡೆಂಟು ತಡೆಯುವಂಥ ಜವಾಬ್ದಾರಿ ನಿಮ್ಗಳ ಮೇಲಿದೆ. ನೀವು ಯಾವುದೇ ಒಬ್ಬ ಸಿನಿಮಾ ನಟನ ಅನುಕರಣೆ ಮಾಡೋದು, ಅದರಲ್ಲಿ ಬೇರೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ರು ಹಿಂದೆ, ಅವ್ರು ಒಂದು ಸಿನಿಮಾದಲ್ಲೂ ಕೂಡ ಅವರು ಸಿಗರೆಟ್ ಸೇಯೋದಲ್ಲಿ, ಡ್ರಿಂಕ್ಸ್ ಮಾಡೋದಲ್ಲಿ ಮಾಡಿಲ್ಲ. ದಾರಿ ತಪ್ಪಿದ ಮಗ ಅಂತ ಒಂದು ಪಿಕ್ಚರ್, ಅದರಲ್ಲಿ ಡ್ಯುವಲ್ ಕ್ಯಾರೆಕ್ಟರ್. ಅವರು ಒಂದು ಕ್ಯಾರೆಕ್ಟರ್ ಅತ್ಯಂತ ಕೆಟ್ಟದಾಗಿ ತೋರಿಸ್ಬೇಕು. ದೊರೆ ಭಗವಾನ್ ಡೈರೆಕ್ಟರ್ ಹೇಳ್ತಾರೆ, ಸರ್ ಇಲ್ಲ ಸರ್, ಇದು ಒಂದು ಕ್ಯಾರೆಕ್ಟರ್ ನಿಮ್ಮನ್ನು ಅತ್ಯಂತ ಕೀಳಾಗಿ ನಾವು ತೋರಿಸ್ಲೇಬೇಕು, ದಯವಿಟ್ಟು ಇದರಲ್ಲಿ ನೀವು ಡ್ರಿಂಕ್ಸ್ ಪಾತ್ರ ಮಾಡಲೇಬೇಕು ಅಂದಾಗ ಅವ್ರೇನ್ ಮಾಡ್ತಾರೆ, ಕುಡಿಯಲ್ಲ, ಜಸ್ಟ್ ಒಂದು ಸಿಗರೇಟ್ ಹಿಂಗೆ ಹಿಡ್ಕೊಂಡು ಅಭಿನಯಿಸಿದ್ದಾರೆ. ಅದಕ್ಕೆ ಅವರು 1 ತಿಂಗಳು ಯೋಚನೆ ಮಾಡಿದ್ರಂತೆ. ಯಾಕಂದ್ರೆ ಅಂತ ಮೌಲ್ಯಗಳನ್ನ ಇಟ್ಕೊಂಡು ಅವಾಗೆಲ್ಲ ಏನು ಹೀರೋಗಳು ಅಂತಿದ್ವಿ ಅವರಿದ್ರು. ಬಟ್ ಇವಾಗ ಹಂಗಲ್ಲ, ಅನುಕರಣೆ ಮಾಡೋದು ಜಾಸ್ತಿ. ಅನುಕರಣೆ ನೀವು ಯಾವ್ದನ್ನ ಮಾಡಬೇಕು, ಸಿನಿಮಾ ನಟರಿಂದ ಬೇರೆನೇ ಇರ್ತವೆ, ಬಟ್ ನೀವೇನು ಅನುಕರಣೆ ಮಾಡ್ತೀರಾ, ಅವ್ರ ಥರ ಸಿಗರೆಟ್ ಸ್ಟೈಲ್ ಸೇಯೋದು, ಆ ಥರದ್ದೆಲ್ಲ ಅನುಕರಣೆ ಮಾಡಿ ಅದು ಫಸ್ಟ್ ಏನಾಗುತ್ತೆ, ನಿಮಗೆ ಸ್ಟೈಲ್ಗೆ ಹೋಗ್ತೀರಾ, ಆಮೇಲೆ ಅಭ್ಯಾಸ ಆಗುತ್ತೆ, ಅಭ್ಯಾಸ ಇದ್ದಿದ್ದು ಚಟ ಆಗುತ್ತೆ, ಚಟ ಇದ್ದಿದ್ದು ನೆಕ್ಸ್ಟ್ ಡ್ರಗ್ ಅಡಿಕ್ಟ್ ಆಗ್ತೀರಾ. ಈ ರೀತಿ ನಿಮ್ದು ಯಾವುದೇ ಒಂದನ್ನ ಯಾವ್ದನ್ನ ಮಾಡಬೇಕು ಮಾಡಬಾರ್ದು ಅನ್ನೋದು ಕ್ಲಿಯರ್ ಆಗಿರ್ಬೇಕು ನಿಮ್ಮ ಮೈಂಡಲ್ಲಿ. ನೀವು ಈಗ ಏನು 18ರಿಂದ 25ನೇ ವಯಸ್ಸಿದೆಯೋ, ಈ ವಯಸ್ಸಲ್ಲಿ ನೀವೇನು ಕಲಿತೀರೋ ಇದೇ ಅಭ್ಯಾಸಗಳು ನಿಮ್ಮ ಲೈಫ್ ಲಾಂಗ್ ಇರ್ತಕ್ಕಂಥದ್ದು. ಈ ಟೈಮಲ್ಲಿ ನೀವು ಚಟಕ್ಕೆ ದಾಸರಾಗ್ತೀರಾ, ನೀವು ಲೈಫ್ ಲಾಂಗ್ ಬಿಡೋಕ್ಕಾಗಲ್ಲ. ಈ ಟೈಮಲ್ಲಿ ನೀವು ಒಂದು ಒಳ್ಳೆ ನಾವೆಲ್ ಓದೋದೋ, ಕಾದಂಬರಿ ಓದೋದೋ, ಇಲ್ಲ ಏನೋ ಒಂದು ಒಳ್ಳೆ ವಿಷಯಗಳನ್ನ ಸಂಗ್ರಹಿಸೋದೋ, ಈ ಥರದವ್ರು ಆಗ್ತೀರಾ, ನಿಮ್ಗೆ ಲೈಫ್ ಲಾಂಗ್ ಇರುತ್ತೆ.
ಆ ರೀತಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನ ನೀವು 100% ನೀವು ಡಿಸೈಡ್ ಮಾಡ್ಕೋಬೇಕು. ನಿಮ್ಮ ಮುಂದಿನ ಜೀವನಕ್ಕೆ ಯಾವ್ದು ಒಳ್ಳೇದಾಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಜವಾಬ್ದಾರಿ ನಿಮಗೆ 18 ಆಗಿದೆಯಾ ಎಲ್ರಿಗೂ? ಕೆಲವ್ರಿಗೆ ಆಗಿಲ್ಲ, ಕೆಲವ್ರಿಗೆ ಆಗಿದೆ. 18 ಆದ್ಮೇಲೆ ನೀವೊಬ್ಬ ರಾಷ್ಟ್ರಕ್ಕೆ ಎಂತ ನಾಯಕ ಬೇಕು ಅಂತ ಆಯ್ಕೆ ಮಾಡ್ತೀವಿ ಅನ್ನೋ ಪವರ್ ನಿಮ್ಗೆ ಏನು ಕೊಟ್ಟಿದೆ ಅಂತಂದ್ರೆ ನಿಮಗೆ ಡಿಸೈಡಿಂಗ್ ಅಥಾರಿಟಿ ಮೈಂಡ್ ಬಂದಿದೆ ಅಂತ. ಆದ್ರಿಂದ ನೀವು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅದನ್ನ ಆಯ್ಕೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಆದ್ರಿಂದ ನೀವು ಒಳ್ಳೇದ್ರ ಕಡೆನೆ ನಿಮ್ಮ ದೃಷ್ಟಿಕೋನ ಯಾವಾಗಲೂ ಇರಲಿ ಅಂತ ಹೇಳ್ತಾ ಆದವೇ ಸೇರಿದ್ರು. ಥ್ಯಾಂಕ್ ಯು. ಬಗ್ಗೆ ಎಲ್ಲರಿಗೂ ವಿಷಯ ತಿಳಿಸ್ಲಿಕ್ಕೆ ಬಂದಿದ್ದೀನಿ ಇಲ್ಲಿ. ಏನಂದ್ರೆ ಈಗ ನಮ್ಮ ಸಾಹೇಬ್ರು ಎಲ್ಲ ವಿಷಯ ಮಾತಾಡಿದ್ದಾರೆ. ಈಗ ನಿಮ್ಮ ಪೇರೆಂಟ್ಸ್ಗಳು ಯಾರಾದರೂ ಆ ಥರ ಹೆಚ್ಚಿಗೆ ಡ್ರಿಂಕ್ಸ್ ಮಾಡೋರು ಯಾರಾದರೂ ಹಳ್ಳಿಯಲ್ಲಿ ಇದ್ದರೆ ಅವರಿಗೆ ಹತ್ತಿರದಲ್ಲಿ ಸಿಗುವಂಥ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲೆಲ್ಲ ಮಾರಾಟ ಮಾಡ್ತಾರೆ, ಗೂಡಂಗಡಿ ಇಂಥ ಅಂಗಡಿಗಳಲ್ಲೆಲ್ಲ. ಆ ಥರ ಇದ್ದರೆ ನೀವು ಮಕ್ಕಳೇ ಬಂದು ನಮಗೆ ಮಾಹಿತಿ ಕೊಡ್ಬೋದು. ನಮ್ಮ ಆಫೀಸು ಇಲ್ಲೇ ಪಕ್ಕದಲ್ಲೇ ಇದೆ, ಎಕ್ಸೈಸ್ ಆಫೀಸು. ಅದನ್ನು ನಾವು ನಿಲ್ಲಿಸ್ಲಿಕ್ಕೆ ಕೇಸೆಲ್ಲ ಮಾಡಿ ಇದು ಮಾಡ್ತೀವಿ. ಹಾಗೇನಾದರೂ ಇದ್ದರೆ ಹೇಳಿ, ನಿಮ್ಮ ಪೇರೆಂಟ್ಸ್ಗಳು ಏನಾದರೂ ಹೆಚ್ಚಿಗೆ ಕುಡಿಯೋರಿದ್ದರೆ ಅದನ್ನು ನಾವು ನಿಲ್ಲಿಸ್ಬೋದು. ಅವರಿಗೆ ಪಕ್ಕದಲ್ಲೇ ಸಿಗ್ತದೆ ಅಂತೇಳಿ ಪಕ್ಕದಲ್ಲೇ ಗೂಡಂಗಡಿಯಲ್ಲೆಲ್ಲ ಮಾರ್ತಾರೆ, ಪಕ್ಕದಲ್ಲೇ ತಗೊಂಡು ಕುಡಿತಾರೆ. ಹಾಗೆ ಅದು ಒಂದು. ಮತ್ತು ಈ ಹೊಲಗಳು ನಿಮ್ಮ ಅಲ್ಲಿ ಶುಂಠಿ ಹೊಲ ಎಲ್ಲ ಇರ್ತದಲ್ಲ, ಅದರ ನಡುವೆ ಗಾಂಜಾ ಗಿಡ ಬೆಳೀತಾರೆ. ಅದು ಗೊತ್ತಾಗಲ್ಲ ಯಾವ ಥರ ಇರುತ್ತೆ ಅಂದರೆ, ಈ ಚೆಂಡು ಹೂ ಇರುತ್ತಲ್ಲ ಆ ಥರ ಇರುತ್ತೆ. ಆ ಸೊಪ್ಪು ಒಣಗಿಸ್ಬಿಟ್ಟು ಅದನ್ನು ಬೀಡಿಯೋ ಸಿಗರೇಟು ಒಳಗಡೆ ಸೇರಿಸ್ಬಿಟ್ಟು ಗೊತ್ತಿಲ್ಲದೆ ಅದನ್ನು ಸೇವನೆ ಮಾಡ್ತಾರೆ. ಅದು ಕೆಲವು ಅಂಗಡಿಗಳಲ್ಲೂ ಕೂಡ ಮಾಡ್ತಾರೆ, ಗೊತ್ತಾಗಲ್ಲ. ಅವ್ರು ಸ್ಮೋಕ್ ಮಾಡೋದು ಬೀಡಿಯೋ ಸಿಗರೇಟು ಅಂತ ಗೊತ್ತಾಗುತ್ತೆ. ನೋಡಿದರೆ ಅದರೊಳಗಡೆ ಗಾಂಜದ ಪುಡಿ ಎಲ್ಲ ಇರುತ್ತೆ. ಈ ಥರ ನಿಮ್ಮ ಹೊಲಗಳಲ್ಲೆಲ್ಲ ಇದ್ದರೆ, ಗಾಂಜಾ ಗಿಡ ಇದ್ದರೂ ನೀವು ತಿಳಿಸ್ಬೋದು. ನಮಗೆ ಗೊತ್ತಿಲ್ಲದಂಗೆ ಮಾಹಿತಿ ನೀವು ಕೊಟ್ಟರೆ, ಯಾರು ಕೊಟ್ಟಿದ್ರು ಅಂತ ನಾವು ಹೇಳಲ್ಲ. ಆ ಥರ ನಾವು ಕೇಸ್ ಮಾಡ್ತೀವಿ. ಹೀಗೆಲ್ಲ ಇದ್ದರೆ ಎಲ್ಲನೂ ನಿರ್ಮೂಲನೆ ಮಾಡ್ಬೋದು, ಮಾದಕ ವಸ್ತುಗಳು. ಇಷ್ಟೇ. ಉಳಿದ ವಿಷಯ ಎಲ್ಲ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಉಳಿದದೆಲ್ಲ ಹೇಳಿದ್ದಾರೆ ಅಷ್ಟೇ. ಪರವಾಗಿ ಇದರ ಬಗ್ಗೆ ತಿಳಿಸಿದ್ದಾರೆ. ನಾನು ಕೆಲವೊಂದು ಸೆಕ್ಷನ್ ಬಗ್ಗೆ ಹೇಳ್ತೇನೆ, ಹೇಗೆ ಯಾವ ರೀತಿ ಅಂತೇಳಿ. ಇದು 1985ರಲ್ಲಿ ಒಂದು NDPS, ನಾರ್ಕೋಟಿಕ್ಸ್ ಡ್ರಗ್ಸ್ ಸೈಕಾಟ್ರೋಪಿಕ್ ಸಬ್ಸ್ಟೆನ್ಸ್, ಈ ಆ್ಯಕ್ಟ್ ಇಂಪ್ಲಿಮೆಂಟ್ ಆಯಿತು 1985ನಲ್ಲಿ. ಅಲ್ಲಿಂದ ಇದು ಸ್ವಲ್ಪ ಬರ್ತಾ ಸ್ಟ್ರಿಕ್ಟ್ ಆಗ್ತಾ ಬಂತು. ಯಾಕೆಂತಂದ್ರೆ ಇತ್ತೀಚೆಗೆ ಯುವ ಪೀಳಿಗೆಯವರು ಏನು ಮಾಡ್ತಾರೆ ಅಂತಂದ್ರೆ ಫುಲ್ ಅಡಿಕ್ಟ್ ಆಗ್ತಿದ್ದಾರೆ, ವ್ಯಸನಿ ಆಗ್ತಿದ್ದಾರೆ. ಗಾಂಜಾ, ಚರಸ್, ಇನ್ನಿತರ ಹಲವಾರು ಮಾದಕ ಸೇವನೆಯಿಂದ ತುಂಬ ಅವರ ಜೀವಮಾನವೇ ಹೋದಂತಾಗಿ ಕೆಲವರು 60-80 ವರ್ಷ ಬದುಕುವಂಥವರು 45 ವರ್ಷಕ್ಕೆ ಹೋಗ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅವರ ಮುಖ್ಯವಾದ ಅಂಗಾಂಗಗಳು, ಕಿಡ್ನಿ ಇರ್ಬೋದು, ಕಣ್ಣು ಎಲ್ಲ ನಿಷ್ಕ್ರಿಯ ಆಗ್ತದೆ. ಹೋಗ್ತಾ ಏನಿಲ್ಲ, ಅದು ವರ್ಕ್ ಮಾಡಲ್ಲ, ಆ ರೀತಿ ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ, ಇಂತಹ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ 1985 ಇದರಲ್ಲಿ ಯಾರಾದರೂ ತನ್ನ ಜಮೀನಲ್ಲಿ ಸಪೋಸ್ ಶುಂಠಿ ಇರ್ಬೋದು, ತರಕಾರಿ ಹಾಕೋ ಇದರಲ್ಲಿ ಇರ್ಬೋದು, ಏನಾದ್ರು ಗಿಡಗಳು ಏನಾದರೂ ಬೆಳೆಸ್ತಾ ಇದ್ರೆ ಈ ಸೆಕ್ಷನ್ 8B ಅದು ಅಫೆನ್ಸ್ ಆಗುತ್ತೆ. ಇದು 10 ವರ್ಷದಿಂದಲೂ 10 ವರ್ಷ ಮೇಲ್ಪಟ್ಟು ಅಥವಾ 1 ಲಕ್ಷದವರೆಗೂ ದಂಡ ಅವರಿಗೆ ವಿಧಿಸಬಹುದಾಗಿರುತ್ತೆ. ಅದೇ ರೀತಿ ಸೆಕ್ಷನ್ 8 ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಡ್ರೈ ಗಾಂಜಾ, ಒಣಗಿದು, ಅದು ಕೂಡ ಅಷ್ಟೇ 1 kg ಮೇಲ್ಪಟ್ಟು ಇದ್ರೆ ಅದಕ್ಕೂ ಕೂಡ 10 ವರ್ಷ ಹಾಗೂ 1 ಲಕ್ಷದವರೆಗೂ ದಂಡ ವಿಧಿಸಬಹುದಾಗಿದೆ. ಕಮ್ಮಿ ಇದ್ರೆ 6 ಮಂತ್ಸ್ ಸೇವು 10,000ವರೆಗೂ ದಂಡ ವಿಧಿಸಬಹುದು. ನಂತರ 27B ಪ್ರಕಾರ ಯಾರಾದರೂ ಕನ್ಸಂಪ್ಷನ್ ಅಂತಂದ್ರೆ ಬಳಕೆ ಮಾಡಿ ಏನಾದರೂ ಡಾಕ್ಟರಿಂದ ನಾವು ಸರ್ಟಿಫಿಕೇಟ್ ಮಾಡಿದ್ರೆ ಅವರಿಗೆ ಕೂಡ ಅದೇ ಸೆಕ್ಷನ್ ಅನ್ವಯ ಆಗುತ್ತೆ.
ನಂತರ ಇದು ಸೆಕ್ಷನ್ 37 ಪ್ರಕಾರ ನಾನ್ ಬೇಲೇಬಲ್ ವಾರೆಂಟ್ ಆಗಿದೆ ಅಂತಂದ್ರೆ ಅವರಿಗೆ ಯಾವ ಸ್ಟೇಷನಲ್ಲಿಯೂ ಬೇಲ್ ಕೊಡ್ಲಿಕ್ಕೆ ಆಗಲ್ಲ. ಇವನ್ ಅಬಕಾರಿ ಸ್ಟೇಷನ್ ಇರ್ಬೋದು, ಪೊಲೀಸ್ ಇರ್ಬೋದು, ಏನಿದ್ರು ಅದು ನ್ಯಾಯಾಲಯದಲ್ಲಿ ಆಗುವಂಥದ್ದು, ಅಲ್ಲಿ ಕೂಡ ಅವರಿಗೆ ವಾರೆಂಟ್ ಸಿಗೋದಿಲ್ಲ. ಮತ್ತೆ ಸೆಕ್ಷನ್ 46 ಪ್ರಕಾರ ಯಾರಾದರೂ ಸಪೋಸ್ ಒಬ್ಬ ಒಂದು ಶುಂಠಿ ಬೆಲೆಯಲ್ಲಿ ಅಥವಾ ಬೇರೆ ತರಕಾರಿ ಏನೋ ಅವನು ಲೀಸಿಗೆ ಕೊಟ್ಟಿದ್ದಲ್ಲಿ ಅವನು ಮಾರಾಟ ಅಥವಾ ಅವನಿಗೆ ಗಾಂಜಾ ಗಿಡ ಬೆಳೆದಲ್ಲಿ ಅವನು 46 ಪ್ರಕಾರ ಅವನು ಮಾಹಿತಿ ಕೊಡಬೇಕಾಗುತ್ತೆ. ನಾನು ಇಂಥವನಿಗೆ ಕೊಟ್ಟಿದ್ದೆ, ಅವನು ಶುಂಠಿಗೆ ಅಂತ ತಗೊಂಡ, ಅವನು ಗಿಡ ಬೆಳೆಸಿದ್ದಾನೆ ಅಂದರೆ ಅವನು ನಮಗೆ ಮಾಹಿತಿ ಕೊಡಬೇಕು. ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ಅವನು ಕೂಡ ಆರೋಪಿ ಆಗ್ತಾನೆ. ಇದ್ರ ಬಗ್ಗೆ ಯಾರು ಇವನು ತಗೊಂಡವನು ಅವನು ಮಾಹಿತಿ ಕೊಡಬೇಕು. ನನ್ನ ಜಮೀನಲ್ಲಿ ಇವನು ತಗೊಂಡಿದ್ದಾನೆ, ಅವನು ನನಗೆ ಮಾಹಿತಿ ಕೊಡಬೇಕು. ಮಾಹಿತಿ ಕೊಟ್ಟಿಲ್ಲ 46 ಪ್ರಕಾರ ಅದು ಅಫೆನ್ಸ್ ಆಗುತ್ತೆ. ನಂತರ ಈ ಗಾಂಜಾ ಬೆಳೆಸುವುದು ಅಥವಾ ಸಾಗಣೆ ಮಾಡುವುದು, ಡ್ರೈ ಮಾಡಿ ಮಾರಾಟ ಮಾಡುವುದು ಅಥವಾ ಇಟ್ಕೊಳ್ಳುವುದು, ಈ ರೀತಿ ಮಾಡ್ತಾ ಇದ್ರೆ ಅದು ಕೂಡ ಸೆಕ್ಷನ್ 60 ಪ್ರಕಾರ ಪ್ರಾಬ್ಲಮ್ಮು. ಅಂತಹ ವಾಹನಗಳನ್ನು ಕೂಡ ಸೀಸ್ ಮಾಡಬಹುದು ನಾವು. ಅವನು ಗೊತ್ತಿದ್ದು ಅಥವಾ ಗೊತ್ತದ್ದು ವೆಹಿಕಲ್ ಕೊಟ್ಟರು, 2 ವೀಲ್ ಇರ್ಬೋದು, 4 ವೀಲ್ ಇರ್ಬೋದು, ಯಾವುದೇ ವೆಹಿಕಲ್ ಕೊಟ್ಟರು ಕೂಡ ಅದ್ರ ಬಗ್ಗೆ ನಾವು ಆ ವೆಹಿಕಲ್ನ ಮುಟ್ಕೊಂಡು ಹಾಕೊಳ್ಬೋದು ಸರ್ಕಾರದ ಪರವಾಗಿ. ಅದಕ್ಕೋಸ್ಕರ ದಯವಿಟ್ಟು ಪೋಷಕರು ಏನು ಮಾಡ್ತಾರೆ ಅಂತಂದ್ರೆ ಮಕ್ಕಳನ್ನ ಕಾಲೇಜ್ ಕಲಿಸ್ತಾರೆ, ಚೆನ್ನಾಗಿ ಓದಲಿ, ಮತ್ತೆ ವಿದ್ಯಾವಂತರಾಗಲಿ, ಸತ್ಪ್ರಜೆ ಆಗಲಿ ಅಂತೇಳಿ. ಕೆಲವರು ತಂದೆ ತಾಯಿ ಕೂಡ ಗೊತ್ತಿಲ್ಲ ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂತೇಳಿ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಒಬ್ಬ ಬರ್ತಾನೆ, ತಗೋಬ ಇದು ಚೆನ್ನಾಗಿದೆ, ಬೀಡಿ, ಸಿಗರೇಟು ಇನ್ನಿತರ ಯಾವುದರಲ್ಲಿ ಮಾಡಿ ಕೊಡ್ತಾನೆ. ಅವನು ಬೇಡ ಬೇಡ ಅಂತಂದ್ರೆ ಒತ್ತಾಯಪೂರ್ವವಾಗಿ ಕೊಡ್ಲಿಕ್ಕೆ ಇದು ಮಾಡ್ತಾರೆ. ಅವ್ನು ತಗೋತಾನೆ, 1 ಸತಿ 2 ಸತಿ 3 ಸತಿ ಏನು ಮಾಡ್ತಾನೆ, ಅವನಿಗೆ ಬೇಕು ಅಂತ ಅನ್ಸುತ್ತೆ. ಆ ಸಂದರ್ಭದಲ್ಲಿ ಅವನ ಹತ್ರ ದುಡ್ಡು ಕೊಡಪ್ಪ ಅಂತ ಕೇಳ್ತಾನೆ. ಇವನ ಹತ್ರ ದುಡ್ಡು ಇರಲ್ಲ. ಅವಾಗ ಇವನೇನ್ ಮಾಡ್ತಾರೆ, ದುಡ್ಡುಗೋಸ್ಕರ ತಂದೆ ತಾಯಿನ ಆಟವಾಗಿ ಎಲ್ಲದ ರೀತಿಯಾಗಿ ದುಡ್ಡು ಬೇಕು, ನೋಟ್ಸ್ ಬೇಕು, ಬಸ್ ಫೇರ್ ಬೇಕು ಅಂತ ಕೇಳ್ಕೊಂಡು ಈ ಒಂದು ವ್ಯಸನೆಗೋಸ್ಕರ ಅವನು ದುಡ್ಡು ತಗೊಂಡು ಎಕ್ಸ್ಪೆನ್ಸ್ ಮಾಡ್ತಾನೆ. ಅದು ಅಲ್ಲದೆ ತಂದೆ ತಾಯಿ ಕೊಟ್ಟಿಲ್ಲ ಅಂತಂದ್ರು ಕ್ರೈಮ್ ಸ್ಟಾರ್ಟ್ ಆಗುತ್ತೆ ಅವನಿಂದ. ಅವ್ನು ಏನ್ ಮಾಡ್ತಾನೆ, ದುಡ್ಡಿಲ್ಲ ಅಂತಂದ್ರೆ ಕೊಲೆ, ದರೋಡೆ, ಸುಲಿಗೆ, ದುಡ್ಡು ಬೇಕು ಅವ್ನಿಗೆ. ಯಾಕೆಂದ್ರೆ ಅವ್ನು ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ, ವ್ಯಸನಿ ಆಗಿಬಿಟ್ಟಿದ್ದಾನೆ. ಆ ದೃಷ್ಟಿಯಿಂದ ದಯವಿಟ್ಟು ಮಕ್ಕಳು ಯಾವುದೇ ಕಾರಣಕ್ಕೂ ಯಾರಾದರೂ ತಗೋ, ಅದು ತಗೋ, ಇದು ತಗೋ, ಸ್ಮೋಕ್ ಮಾಡು ಚೆನ್ನಾಗಿರುತ್ತೆ ಅಂತಂದ್ರೆ ದಯವಿಟ್ಟು ಅದಕ್ಕೆ ಯಾರು ಬರೀ ವಿಷಯ ಆಗಬಾರ್ದು ಅಂತ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಉಂಟಾ ಈ ಶಾಲೆಯ ಆಡಳಿತ ಮಂಡಳಿಯವರಿಗೂ, ನನ್ನ ಎಲ್ಲ ಬೋಧಕೇತರ ಸಿಬ್ಬಂದಿಯವರಿಗೂ, ವಿದ್ಯಾರ್ಥಿಗಳು ನಮಸ್ಕಾರ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇದು ಕೇಳಿ ಇನ್ನೊಂದು ಕಿವಿಯಲ್ಲಿ ಅದು ಮಾಯವಾಗಬಾರ್ದು. ನಿಮ್ಮ ಮನಸ್ಸಿನೊಳಗೆ, ಮೆದುಳಿನೊಳಗೆ, ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿಬೇಕು. ಯಾಕೆಂದ್ರೆ ನೀವೆಲ್ಲ ಬೆಳೀಬೇಕು. ಬಹಳ ಒಳ್ಳೊಳ್ಳೆ ಉದಾಹರಣೆಗಳೊಂದಿಗೆ, ಒಂದಷ್ಟು ಸೆಕ್ಷನ್ಗಳೊಂದಿಗೆ ಅದರ ಅನಾಹುತಗಳನ್ನ, ಮಾದಕ ದ್ರವ್ಯದ ಅನಾಹುತಗಳನ್ನ ಮಾನ್ಯರು ತಿಳಿಸ್ಕೊಟ್ಟಿದ್ದಾರೆ. ನೀವು ಆ ಖಾಕಿ ಡ್ರೆಸ್ ಹಾಕೊಂಡು ಒಳಗಡೆ ಎಂಟ್ರಿ ಆಯ್ತಿದ್ದಂಗೆ ಅದನ್ನ ನೋಡಿದ ತಕ್ಷಣ ನಿಮ್ಗೆಲ್ಲ ಒಂದು ರೀತಿಯ ವಿಶೇಷವಾದ ರೋಮಾಂಚನ ಅನುಭವ. ಎಷ್ಟೋ ಜನಕ್ಕೆ ಆಸೆ ಕೂಡ ಇರುತ್ತೆ, ನಾನು ಧರಿಸಬೇಕು ದೊಡ್ಡವನಾದ್ಮೇಲೆ ಅಂತ. ಆದ್ರೆ ಇಂತಹ ಒಂದು ಕಾನೂನಿನ ವ್ಯವಸ್ಥೆ ಇದ್ದರೂ ಕೂಡ ಕಣ್ಮರೆಯಲ್ಲಿ ಕಾಣದೆ ಈ ತರದ ಮಾದಕ ದ್ರವ್ಯದ ಸರಬರಾಜಾಗ್ಲಿ, ಅದರ ಸೇವನೆ ಆಗ್ಲಿ ನಡೀತಾನೆ ಇರ್ತದೆ. ಇನ್ನು ಇದ್ರ ಜೊತೆಗೆ ಮದ್ಯಪಾನ ಹೇಳಿದ್ರು, ಮದ್ಯಪಾನವು ಕೂಡ ನಾವು ಕಂಡಂಗೆ ದಿನನಿತ್ಯ ಬಳಸ್ತಾ ಇರ್ತಾರೆ, ನೋಡ್ತಾ ಇರ್ತೀವಿ, ಅದರ ಅನಾಹುತಗಳನ್ನು ಕೂಡ ನೋಡ್ತಾ ಇರ್ತೀವಿ. ಆದ್ರೆ ನಮ್ಮ ಬದುಕು ನಾನೇ ಅದನ್ನ ಅನುಭವಿಸಿ ಹಾಳಾಗ್ತೀನ ಇಲ್ವಾ ಅಂತ ಪರೀಕ್ಷೆ ಮಾಡಿಕೊಂಡು ಹಾಳಾದ್ಮೇಲೆ ಅದನ್ನ ಬಿಡ್ತೀನಿ ಅನ್ನೋಷ್ಟು ದೊಡ್ಡದಿಲ್ಲ ಮಕ್ಕಳೇ. ಇನ್ನೊಬ್ಬರ ಉದಾಹರಣೆಗಳನ್ನ, ಅವರು ಎದುರಿಸ್ತಾ ಇರೋ ಅನಾಹುತ, ಅವರ ದಯನೀಯ ಬದುಕಿನ ಸ್ಥಿತಿಯನ್ನ ನೋಡಿಯೇ ನಾವು ಕೆಲವು ಕೆಟ್ಟದ್ದು ಅನ್ಸೋದ್ರಿಂದ ದೂರ ಇರಬೇಕು. ಅದೇ ನಿಜವಾದ ಶಿಕ್ಷಣವಂತರ ಲಕ್ಷಣ. ಈಗ ಟಿವಿಗಳಲ್ಲಿ ನೋಡ್ತಾ ಇದೀವಿ ಎಂತೆಂಥ ದುರ್ಘಟನೆಗಳು ಕರ್ನಾಟಕದಲ್ಲಿ ಅದೇನು ಸಂಭವಿಸಿದೆಯೋ ಕಳೆದ 2 ತಿಂಗಳಿಂದ. ಬಟ್ ಇವೆಲ್ಲ ಬೇಕಿತ್ತು. ಎಲ್ಲ ಗುಪ್ತವಾಗಿ ನಡೀತಿದ್ದ ಘಟನೆಗಳು ಹೊರಗೆ ಬರ್ತಾ ಇದ್ದಾವೆ ಅಂದ್ರೆ ನಾವು ನೋಡಿದ್ದೆಲ್ಲ ನಿಜ ಅನ್ಕೊಂಡಿರ್ತೀವಿ. ಆದ್ರೆ ಇನ್ನೊಂದು ಮುಖ
ವ್ಯಾಘ್ರಮುಖದ ದರ್ಶನ ನಮ್ಗೆ ಆಗ್ತಾ ಇದೆ. ಸೊ ನಮ್ಗಳಲ್ಲೂ ಅಷ್ಟೇ ಎರಡು ರೀತಿಯ ಮನಸ್ಸಿರುತ್ತೆ. ಅದು ಒಂದು ಮನಸ್ಸು ಕೆಟ್ಟದಕ್ಕೆ ಯಾವಾಗಲೂ ಪ್ರಚೋದನೆ ಕೊಡ್ತಾ ಇರುತ್ತೆ, ಆದರೆ ಈ ನಾವಿರುವ ವಾತಾವರಣ ಸಂದರ್ಭ ಸನ್ನಿವೇಶಕ್ಕೆ ಎದುರ್ಕೊಂಡು ಒಳ್ಳೆಯದನ್ನಷ್ಟೇ ಮಾಡ್ತಾ ಹೋಗ್ತಾ ಇರ್ತೀವಿ. ಆದರೆ ಆ ಒಳ್ಳೆಯ ಮನಸ್ಸು ಏನಿದೆ ಅದು ಯಾವಾಗಲೂ ಡಾಮಿನೇಟ್ ಮಾಡಿಕೊಂಡು ಕೆಟ್ಟ ಮನಸ್ಸನ್ನ ಹತೋಟಿಯಲ್ಲಿ ಅದುಮಿ ಇಡ್ತಾನೇ ಬರಬೇಕು. ಕಾರಣ ನೀವೆಲ್ಲ ಇಂಥ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಟ್ಯಾಲೆಂಟ್ ವಿದ್ಯಾಸಂಸ್ಥೆಯಲ್ಲಿ ಇದ್ದೀರಿ. ಆ ಟ್ಯಾಲೆಂಟ್ ಅನ್ನೋ ಹೆಸರೇ ನಿಮ್ಮೊಳಗಿನ ಪ್ರತಿಭೆಯನ್ನ ಪ್ರದರ್ಶಿಸಲಿಕ್ಕೆ, ಹೊರಹಾಕಲಿಕ್ಕೆ, ನಿಮ್ಗೊಂದು ವಿಶೇಷ ಅವಕಾಶ ಕೊಡಲಿಕ್ಕೆ ನಿರ್ಮಿಸಿರುವಂತಹ ಸಂಸ್ಥೆ ಇದು. ಸೊ ಇಲ್ಲಿ ಏರ್ಪಡಿಸಿರುವಂತಹ ಅನೇಕ ಶೈಕ್ಷಣಿಕ ಪಠ್ಯೇತರ ಚಟುವಟಿಕೆಗಳಲ್ಲಿ ನೀವು ತೊಡಗಿಸ್ಕೊಳ್ತಾ ಹೋದ್ರೆ ಆ ನಿಮ್ಮ ಕೆಟ್ಟ ಮನಸ್ಸು ಅದು ಹಾಗೆ ದಮನ ಆಗ್ತಾ ಇರುತ್ತೆ. ಆ ಒಳ್ಳೆಯ ಮನಸ್ಸು ಪ್ರಚೋದನೆಗೊಂಡು ಇಲ್ಲೆಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಹೋದ್ರೆ ಆ ಕೆಟ್ಟ ಯೋಚನೆಗಳೇ ಬರೋದಿಲ್ಲ. ನಿಮ್ಗೆ ಬಿಸಿ ಮ್ಯಾನ್ ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂತ ನೀವೆಲ್ಲ ಇಡೀ 24 hours ಶೆಡ್ಯೂಲ್ ಅಲ್ಲಿ ಇದ್ರೆ, ನಾನು ಬೆಳಗ್ಗೆ ಎದ್ದ ತಕ್ಷಣ ಯೋಗ, ಧ್ಯಾನ, ರನ್ನಿಂಗು, ಜಾಗಿಂಗು, ಆಮೇಲೆ 1 2 hours ಓದೋದು, ಆಮೇಲೆ ಸ್ಕೂಲ್ ಕಾಲೇಜಿಗೆ ಬರೋದು, ಇಲ್ಲಿ ಮುಗಿದ ನಂತರ 1 hour ಟಿವಿ ನೋಡ್ತೀನಿ ಅಥವಾ ತಂದೆ ತಾಯಿಗಳ ಜೊತೆ ಮಾತಾಡ್ಕೊಂಡಿರ್ತೀನಿ, ಆಮೇಲೆ 1 2 hours ಓದ್ತೀನಿ. ಈ ತರ ಇಫ್ ಯು ಫಿಕ್ಸ್ ಯುವರ್ ಟೈಮ್ ಟೇಬಲ್, 24 hours ನೀವು ಫಿಕ್ಸ್ ಮಾಡ್ಕೊಂಡು ರೆಡಿ ಇದ್ರೆ ಅದರಲ್ಲಿ ನೀವು ಗೇಮ್ಗೂ ಕೊಡ್ಕೊಳ್ಳಿ, ಬಟ್ ಕಲ್ಚರಲ್ ಆಕ್ಟಿವಿಟೀಸ್ಗೂ ಕೊಟ್ಕೊಳ್ಳಿ. ಬಟ್ ಆ 24 hours ನೀವು ಫಿಕ್ಸ್ ಆಗ್ಬಿಟ್ರೆ ನಿಮ್ಗೆ ಈ ತರದ ಪ್ರಯತ್ನ ಏನೋ ಕೆಟ್ಟ ಮನಸ್ಸು ಎಳಿತಾ ಇರತ್ತೆ, ಕೆಟ್ಟವ್ರ ಸಂಘ ಎಳಿತಾ ಇರತ್ತೆ, ಅದಕ್ಕೆ ಹೋಗ್ಲಿಕ್ಕೆ ನೀವು ಸಮಯನೇ ಕೊಡ್ಲಿಕ್ಕೆ ಆಗೋದಿಲ್ಲ. ಆಗ ಮಾತ್ರ ಇಫ್ ಯು ಕಂಟ್ರೋಲ್ ಯುವರ್ ಸೆಲ್ಫ್, ದೆನ್ ಯುವರ್ ಮೈಂಡ್, ಯುವರ್ ಬಾಡಿ ವಿಲ್ ಬಿ ಕಂಟ್ರೋಲ್. ನಿಮ್ಮ ಹತೋಟಿಯಲ್ಲಿ ಇರುತ್ತೆ, ಒಳ್ಳೆಯ ಹಾದಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಖಂಡಿತ ಆಗುತ್ತೆ. ಈಗ ಇಲ್ಲಿರೋದ್ರಲ್ಲಿ ಒಬ್ರು ಇಲ್ಲ ಅಂತ ನಾನು ಅನ್ಕೋತೀನಿ. ಆದ್ರೆ ನಿಮ್ಗೆ ನೋಡ್ತಾ ಇರ್ತೀರಿ, ನೀವು ಕೆಲವರು ಆ ದಾಸರ ಚಟಕ್ಕೆ ದಾಸರಾದವರ ದಯನೀಯ ಪರಿಸ್ಥಿತಿ ನೋಡ್ತಾ ಇರ್ತೀರಿ. ಅದನ್ನ ನೋಡಿಯೇ ನೀವು ಅದರಿಂದ ದೂರ ಹೋಗ್ಬೇಕು, ನಿಮ್ಮ ದಾರಿಯನ್ನ ಬದಲಿಸ್ಕೊಳ್ಬೇಕು. ಸರ್ ಹೇಳಿದ್ರು, ಕೆಲವು ಆ ಕೆಟ್ಟವರು ಇದಕ್ಕೆ ನೀವು ಹೇಳಕ್ ಹೋಗಿದ್ದೆ, ನೇರವಾಗಿ ಹೇಳಕ್ ಹೋಗ್ಬೇಡಿ, ಅವರಿಂದ ನಿಮ್ಗೆ ಹಾರ್ಮ್ಫುಲ್ ಘಟನೆಗಳು ಸಂಭವಿಸ್ಬೋದು ಅಂತ. ಖಂಡಿತ ಮಕ್ಕಳು ದುಷ್ಟರು ಕಂಡ್ರೆ ದೂರ ಇರುವಂತ ಹಾಗೆ ಕೊಚ್ಚೆಗೆ ಕಲ್ಲಾರಿಸಿ ನಾವು ಆರಿಸ್ಕೊಳ್ಳೋ ಬಂದು ಪಕ್ಕದಲ್ಲಿ ಹೋಗ್ಬೇಕು. ಬಟ್ ಆಸ್ ಎ ನಾವು ಎಜುಕೇಟೆಡ್ಸ್ ಆಗಿ ಯಾಕೆ ಅವ್ರನ್ನ ಎಚ್ಚರಿಸಬಾರ್ದು, ಅವ್ರನ್ನ ಸ್ವಲ್ಪ ಮೇನ್ ಸ್ಟ್ರೀಮ್ ಯಾಕೆ ತರಬಾರ್ದು ಅಂದ್ರೆ, ಇನ್ನೊಬ್ರು ಸರ್ ಹೇಳಿದ್ರು ಅದನ್ನ ಗೌಪ್ಯವಾಗಿ ಮಾಹಿತಿ ಕೊಡಿ ಅಂತ. ಯಾಕೆ ಕಾನೂನು ವ್ಯವಸ್ಥೆ ನೀವು ಮಾಹಿತಿ ಕೊಟ್ರೆ ಅವ್ರನ್ನು ಸರಿಪಡಿಸೋ, ಯಾಕೆ ನಾವೆಲ್ಲ ಮನುಷ್ಯರು ಅಷ್ಟೇ, ಹ್ಯೂಮನ್ ಬೀಯಿಂಗ್ಸ್. ನಾವು ಬೆಳೆದ ವಾತಾವರಣ ನಮ್ಮನ್ನು ಕೆಟ್ಟ ದಾರಿಗೆ ಹೇಳ್ಕೊಂಡು ಹೋಗಿರುತ್ತೆ, ಕೆಲವರು ನಾವೆಲ್ಲ ಚೆನ್ನಾಗಿ ಒಳ್ಳೆ ದಾರಿಲಿ ಇರ್ತೀವಿ. ಬಟ್ ಅವರು ನಮಗೆ ಹ್ಯೂಮನ್ ಬೀಯಿಂಗ್ಸೇ, ಪಾಪ ಅವ್ರಿಗೆ ಸರಿಯಾಗಿ ಎಜುಕೇಶನ್ ಸಿಕ್ಕಿರಲ್ಲ ಅಥವಾ ಅವ್ರ ಪ್ರಚೋದನೆಯಾಗಿ ಕೆಟ್ಟಿರ್ತಾರೆ. ಬಟ್ ಅವ್ರನ್ನು ಒಳ್ಳೆ ದಾರಿಗೆ ತರುವ ಮನಸ್ಥಿತಿಯನ್ನ ನಾವೆಲ್ಲರೂ ಇಟ್ಕೊಳ್ಳೋಣ, ಎಲ್ಲರನ್ನೂ ಒಳ್ಳೆ ದಾರಿಗೆ ತಕ್ಕೊಂಡು ಮುನ್ನಡೆಸ್ಕೊಂಡು ಹೋಗೋಣ. ಮತ್ತು ನಾವು ಕೆಟ್ಟ ದಾರಿಗೆ ಹೋಗದ ಹಾಗೆ ನಿಮ್ಮ ತಂದೆ ತಾಯಿಗಳು ಯಾವ ಗುರಿ ಉದ್ದೇಶವನ್ನ ಇಟ್ಕೊಂಡು ಶಾಲಾ ಕಾಲೇಜಿಗೆ ಕಳಿಸಿದ್ದಾರೆ, ಅದರಲ್ಲೂ ಈ ಹಂತದಲ್ಲಿ ಮಕ್ಕಳೇ ಈ ಹದಿಹರೆಯದ ವಯಸ್ಸು ಹೇಗೆ ಅಂದ್ರೆ ಅದು ಸರಿನಾ ತಪ್ಪ ಯೋಚನೆನೇ ಮಾಡಲ್ಲ. ನಾನು ಆಕರ್ಷಣೆ, ಅದು ಅಟ್ರಾಕ್ಷನ್, ಮತ್ತೆ ಒಂದ್ಸಲ ಟ್ರೈ ಮಾಡ್ಬಿಡೋಣ, ಒಂದ್ಸಲ ನಾನು ಅದನ್ನ ಅನುಭವಿಸೋಣ ಅನ್ನೋ ಕುತೂಹಲಕ್ಕೇನೆ ಆ ತರದ ಕೆಟ್ಟ ದಾರಿಗೆ ಬೀಳೋದುಂಟು, ಸಹಜ. ಆದರೆ ನೀವು ನಿಮ್ಮದೇ ಆದ ಶೆಡ್ಯೂಲ್, 24 hours ಶೆಡ್ಯೂಲ್ ಅಲ್ಲಿ ಈ ವರ್ಷ ನಾನಿಂತ ಟಾರ್ಗೆಟ್ ಏನಿದೆ ಅಂತ ಫಿಕ್ಸ್ ಆದ್ರೆ, ಕಮಿಟ್ ಆದ್ರೆ, ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಎಜುಕೇಶನ್ಗೆ ಕಾನ್ಸಂಟ್ರೇಷನ್ ಮಾಡಿದ್ದೆ ಅಂದ್ರೆ ಡೆಫಿನೆಟ್ಲಿ ನೀವೆಲ್ಲ ಔಟ್ ಆಫ್ ಡೇಂಜರ್. ಅಂದ್ರೆ ಆ ದಿಕ್ಕಿಗೆ ತೆರಳದೆ ನಮ್ಮ ನವೀನ್ ರೈಸರ್ ಒಂಥರ ಮಾಡಲ್ ಅವ್ರ ಹುಡುಗರಿಗೆ, ಅವ್ರು ಮಾತಾಡ್ತಾ ಇದ್ರೆ ಎಲ್ರಿಗೂ ಇನ್ಸ್ಪಿರೇಷನ್ ಆಗುತ್ತೆ, ಜೋಶ್ ಬರುತ್ತೆ. ಅದನ್ನ ನೀವು ಅವಾಗ ತಕೊಂಡು ಆ ದಾರಿಯಲ್ಲಿ ನಡೆದಿದ್ದೆ ಆದ್ರೆ ನಿಮ್ ತಂದೆ ತಾಯಿ ಕಳಿಸಿದ್ದಕ್ಕೂ ಸಾರ್ಥಕ ಆಗುತ್ತೆ. ಈ ವಯಸ್ಸಿನಲ್ಲಿ ನಿಮ್ಮ ಅಚೀವ್ಮೆಂಟ್ ಏನಿದೆ ಏನೋ ಅದನ್ನ ರೀಚ್ ಆಗೋದು ಖಂಡಿತ ಸಾಧ್ಯ ಅಂತ ಹೇಳ್ತಾ, ಇಂತಹ ಅನೇಕ ಕಾರ್ಯಕ್ರಮಗಳು ನಮ್ಗೆ ನಮ್ದು ನೆನಪಾಯ್ತದೆ. ಬಾಯ್ ಜೂನಿಯರ್ ಕಾಲೇಜಲ್ಲಿ 3 ವರ್ಷ ಹೈಸ್ಕೂಲ್ ಓದು, ಮಹಾರಾಜಾಸ್ದಲ್ಲಿ 2 ವರ್ಷ PUC ಓದು. ಒಂದು ದಿನನೂ ಈ ತರದ ಕಾರ್ಯಕ್ರಮನೇ ಆಗಿಲ್ಲ. 2 ಕಾರ್ಯಕ್ರಮ ಇನಾಗರೇಷನ್, ಇದು ನಮ್ಮ ಹತ್ರಕ್ಕೂ ತರಗತಿಗಳು ಅವಕಾಶನೂ ಸಿಗ್ತಿರ್ಲಿಲ್ಲ. ಬಟ್ ಈ ತರದ್ದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳು ಆಗ್ತಾ ಇದ್ರೆ ಬರೀ ಎಜುಕೇಶನ್ ಒಂದೇ ಅಲ್ಲ, ಒಂದೆಂಟ ಚಾಪ್ ಕೊಡೋದ್ಬಿಟ್ಟು ವರ್ಷಕ್ಕೊಂದು ಎಕ್ಸಾಮ್ ಬರೆಯೋದು ದೊಡ್ಡ ವಿಷಯ ಅಲ್ಲ. ಬಟ್ ಈ ತರದ ಓವರ್ ಆಲ್ ಡೆವಲಪ್ಮೆಂಟ್ಗೆ ಬದುಕಿನ ಸ್ಥಿತಿಯನ್ನ ತಿಳಿಸೋ ಪ್ರಯತ್ನಗಳು, ಅದರಲ್ಲೂ ಎಸ್ಪೆಷಲಿ ಈ ಶಾಲಾ ಕಾಲೇಜ್ ಬಹಳ ಅವಕಾಶಗಳನ್ನ ಮಕ್ಕಳು ಕೊಡ್ತಾ ಇರುತ್ತೆ. ರಂಗಮಂದಿರದಲ್ಲಿ ಕೂಡ ನಾವು ಸುಮಾರು ನಾಟಕಗಳೆಲ್ಲ ನೋಡಿದೀವಿ, ಇಲ್ಲಿ ಮಕ್ಕಳು ಕೂಡ ಸುಮಾರು ಭಾಗವಹಿಸ್ತಾ ಇರ್ತಾರೆ. ಆ ತರದ ಆಕ್ಟಿವಿಟೀಸ್ ಅಲ್ಲಿ ನಿಮ್ಮನ್ನ ತೊಡಗಿಸ್ಕೊಂಡು ಈ ಕಾಲೇಜ್ಗೆ ಒಂದು ವೇಳೆ ಹೆಸರು ತನ್ನಿ.
ನಿಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. I request Naveen Rai sir, founder director, Talent Education Trust, to speak few words. ಒಳ್ಳೆಯದನ್ನು ಹೇಳುವಾಗ ಕೇಳಿಸ್ಕೊಳ್ಳೋದು ತುಂಬ ಸುಲಭ ಆಗಲ್ಲ, ಕಷ್ಟ ಆಗ್ತಿರೋದು. ಇಷ್ಟು ಜನ ಉನ್ನತ ಯುವಕರ ಬಗ್ಗೆ, ಭವಿಷ್ಯದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ತಮ್ಮ ಕೆಲಸಗಳನ್ನೆಲ್ಲ ಬದಿಗೊಟ್ಟು ನಿಮಗೋಸ್ಕರ ಬಂದಿದ್ದಾರೆ, ನಿಮ್ಮ ಮೇಲಿರುವ ಪ್ರೀತಿಗೋಸ್ಕರ ಬಂದಿದ್ದಾರೆ, ನಿಮ್ಮ ಮೇಲಿರುವ ಕಾಳಜಿಗೋಸ್ಕರ ಬಂದಿದ್ದಾರೆ. ಇವರು ನಿಜವಾದ ನಿಮ್ಮ ಸ್ನೇಹಿತರು. ನಿಮ್ಮನ್ನು ಕರ್ಕೊಂಡು ಹೋಗಿ ಬೇಡದನ್ನ ಮಾಡಿಸ್ತಾರಲ್ಲ, ಅದು ಯಾರು ನಿಮ್ಮ ಫ್ರೆಂಡ್ಸ್ ಅಲ್ಲ. ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ, ಒಂದು ಕಾಲದಲ್ಲಿ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳ್ತಿದ್ವಿ. ಈಗ ಇವರಿಷ್ಟೇ ಜನ ಆಗಿದ್ರೆ ಪೊಲೀಸರ ಕೆಲಸ ಕಮ್ಮಿ ಆಗಿರೋದು, ಜೈಲ್ಗಳಲ್ಲಿ ಜನ ಕಮ್ಮಿ ಇರೋರು. ಬಟ್ ನಮ್ಮ ಈ ಮಾತೃ ಪಿತೃ ಮತ್ತೆ ಆಚಾರ್ಯ ನಮ್ಮ ನಡುವೆ ಒಂದು ಮೊಬೈಲ್ ದೇವೋಭವ ಬಂದ್ಬಿಟ್ಟಿದೆ. ಅದು ಒಬ್ಬ ಶಿಕ್ಷಕನಿಗಿಂತ ಉತ್ತಮವಾಗಿ, ಒಬ್ಬ ಪೋಷಕನಿಗಿಂತನೂ ಉತ್ತಮವಾಗಿ ಕೆಟ್ಟದನ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದೆ. ಅದನ್ನು ನೀವು ನಿಮ್ಮ ಲೈಬ್ರರಿಯಲ್ಲಿ ಕಾಲ ಕಳೆಯೋದಕ್ಕಿಂತ ಹೆಚ್ಚು, ನಿಮ್ಮ ಅಪ್ಪ ಅಮ್ಮ ಹೇಳೋದನ್ನ ಕೇಳಿಸ್ಕೊಳ್ಳೋದಕ್ಕಿಂತ ಹೆಚ್ಚು, ನಿಮ್ಮ ಆತ್ಮೀಯ ಸ್ನೇಹಿತನಿಗೆ ನೀವು ಕೊಡಬೇಕಾದ ಸಮಯಕ್ಕಿಂತ ಹೆಚ್ಚಿನ ಸಮಯವನ್ನ ಆ ಮೊಬೈಲ್ಗೆ ಕೊಟ್ಟು ಅವನು ಕಲಿಸ್ತಿರುವಂತಹ ಕೆಟ್ಟದನ್ನ ಆರಾಮಾಗಿ ಕಲಿತಾ ಇದ್ದೀವಿ. ಅದರಿಂದ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಪರಿಸರ ಹಾಳಾಗ್ತದೆ. ಸೊ ದಯವಿಟ್ಟು ನನಗನ್ಸೋದು, ಇಷ್ಟು ಜನ ಮಾತನಾಡುವಾಗ ನನಗೆ ಅನ್ನಿಸ್ತಾ ಇದ್ದಿದ್ದು, ಪ್ರತಿಯೊಬ್ಬ ಪೋಷಕನಿಗೂ ಒಂದು ಕನಸಿರುತ್ತೆ, ನನ್ನ ಮಗ ಹಾಗಾಗಬೇಕು ಹೀಗಾಗಬೇಕು ಅಂತ ಹೇಳಿ ಅಲ್ವಾ. ಆ ಥರ ನಿಮ್ಮ ಪೋಷಕರಿಗೂ ಆ ಥರದೊಂದು ಕನಸಿದೆ, ನಿಮ್ಮ ಮನೆಯಲ್ಲಿ ಕಳಿಸಿದ್ದಾರೆ. ಇದು ಹೇಗೆ ಇರುತ್ತೆ ಅಂದ್ರೆ, ಒಂದು ವಿದ್ಯಾರ್ಥಿ ಜೀವನ ಮುಗಿಯುತ್ತೆ, ನೆಕ್ಸ್ಟ್ ಗ್ರಾಜುಯೇಷನ್ಗೆ ಹೋಗ್ತೀರಿ, ಆಮೇಲೆ ಮಾಸ್ಟರ್ ಡಿಗ್ರಿಗೆ ಹೋಗ್ತೀರಿ, ಆಮೇಲೆ PhD ಮಾಡ್ತೀರಿ, ಆಮೇಲೆ ಈ ರೀತಿಯ ಅಧಿಕಾರಿಗಳಾಗ್ತೀರಿ. ಈ ಥರದ ಕನಸುಗಳನ್ನ ಎಲ್ಲ ಹೆತ್ತವರು ಇಟ್ಕೊಂಡಿರ್ತಾರೆ. ಬಟ್ ಕೆಲವು ಸರಿ ಏನಾಗುತ್ತೆ, ನೀವು ಮಾಡ್ಕೊಳ್ಳುವಂತಹ ಕೆಟ್ಟ ತಪ್ಪುಗಳು, ಕಾಲೇಜ್ ಟೈಮ್ನಲ್ಲಿ ಒಂದು ಸಿಗರೇಟ್ ಸೇದೋಣ, ಒಂದು ಬೀಡಿ ಸೇದೋಣ, ಒಂದ್ಸರಿ ಗಾಂಜಾ ಟ್ರೈ ಮಾಡೋಣ, ಒಂದ್ಸರಿ ಡ್ರಿಂಕ್ಸ್ ಟ್ರೈ ಮಾಡೋಣ ಅಂತ ತಮಾಷೆ ಮಾಡ್ಲಿಕ್ಕೆ ಹೋಗಿ ಅದನ್ನ ಸೀರಿಯಸ್ ಆಗಿ ನಿಮ್ಮ ಅಭ್ಯಾಸನ ಮಾಡಿಕೊಂಡು 24-25 ವರ್ಷದಲ್ಲಿ ನೀವು ಬೇರೆ ಬೇರೆ ಜಾಬ್ಗಳಿಗೆ ಅಪ್ಲೈ ಮಾಡುವ ಸಮಯ ಅದು. SI ಎಕ್ಸಾಮಿನೇಷನ್ ತಗೊಳ್ಳೋ ಸಮಯ, ನಮ್ಮ ಥರ ಲೆಕ್ಚರರ್ಸ್ನ ಗೊತ್ತಾದರೆ ನೆಟ್ ಸ್ಲೆಟ್ ಎಕ್ಸಾಮ್ಸ್ನ ತಗೊಳ್ಳೋ ಸಮಯ. ಒಳ್ಳೆ ನೀವು ಇನ್ನೇನು ಒಂದೇ ಒಂದು ಹೆಜ್ಜೆ ನಿಮ್ಮ ಕನಸಿನ ಕೆಲಸಗಳಿಂದ ದೂರ ಇರ್ತೀರಿ. ಅಷ್ಟೊತ್ತಿಗೆ ಏನಾಗುತ್ತೆ, ಈ ಥರದ ವ್ಯಸನಗಳಿಗೆ ನೀವು ದಾಸರಾಗಿ ನಿಮ್ಮನ್ನ ಡಿ-ಅಡಿಕ್ಷನ್ ಸೆಂಟರ್ಗಳಿಗೆ ಎತ್ಕೊಳ್ಬೋದು. ನೀವು ಕಲ್ತಿರೋ ಕೆಟ್ಟ ಅಭ್ಯಾಸವನ್ನ ಬಿಡಿಸಲಿಕ್ಕೆ ಒಂದು 10-15 ವರ್ಷ ನಿಮ್ಮ ಪೇರೆಂಟ್ಸ್ ಕಾಲ ಕಳೀತಿರ್ತಾರೆ. ಅಷ್ಟೊತ್ತಿಗೆ ಜೀವನ ಎಲ್ಲ ಮುಗಿದೋಗಿರುತ್ತೆ. ಸರ್ ಹೇಳೋದಾಗೆ 70-80 ವರ್ಷ ಬದುಕೋರು ಏನಾಗ್ತೀರಿ, 40-30 ಹೊರಟೋಗ್ತೀರಿ. ಏನಕ್ಕೆ ಬಂದೆ, ಏನಕ್ಕೆ ಹೋದೆ ಅಂತಾನೆ ಗೊತ್ತಿರಲ್ಲ. ನಾ ಏನಕ್ಕೆ ಬಂದೆ ಈ ಭೂಮಿ ಮೇಲೆ, ಏನಕ್ಕೆ ಹೋದೆ ಅಂತಾನೆ ಗೊತ್ತಿರಲ್ಲ. ಸೊ ಅಷ್ಟೊಂದು ಸುಲಭವಾಗಿರಬಾರದು ಈ ಜೀವನ, ಮನುಷ್ಯ ಜೀವನ ಅಷ್ಟೊಂದು ಸುಲಭವಾಗಿರಬಾರದು. ನೋಡಿ, ನಮ್ಮ ಸುತ್ತಮುತ್ತ ಇರುವ ಗಿಡ, ಮರ, ಪ್ರಾಣಿ, ಪಕ್ಷಿ, ಎಷ್ಟೋ ಜೀವಿಗಳಿದೆ. ಅದರಲ್ಲಿ ಉತ್ತಮ ಜೀವಿಗಳು ನಾವು, ಮನುಷ್ಯರು. ಆಲೋಚನೆ ಮಾಡಬಹುದು, ನಮಗೆ ಬೇಕಾಗಿದ್ದ ನಾವು ಮಾಡಬಹುದು, ಸಂತೋಷವಾಗಿರಬಹುದು, ಕಣ್ಣೀರು ಹಾಕಬಹುದು, ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಬಹುದು, ಇನ್ನೊಬ್ಬರ ಕಷ್ಟಕ್ಕೆ ನಾವು ಸಹಾಯಕ್ಕೆ ಹೋಗ್ಬೋದು. ಇಷ್ಟೊಂದು ಉತ್ತಮವಾದ ಒಂದು ಜನ್ಮ ಮಾನವ ಜನ್ಮ. ಈ ಮಾನವ ಜನ್ಮವನ್ನ ಇನ್ನೊಂದಷ್ಟು ಒಳಿತಿಗಾಗಿ ನಾವು ಬಳಸ್ಕೊಳ್ಬೇಕು ಹೊರತು ನಾವು ಎಲ್ಲರಿಗೂ ತಲೆನೋವಾಗಿ ತಂದೆ ತಾಯಿ ಹುಡ್ಕೊಂಡು, ಅಕ್ಕ ತಂಗಿಯರಿಗೆ ಬೈಕೊಂಡು, ಈಗ ನೋಡ್ತಾ ಇದ್ದೀರಿ. ಈಗ ಸರ್ ಹೇಳಿದಾಗ, ಬಸವರಾಜ್ ಸರ್ ಹೇಳಿದಾಗೆ, ಕಳೆದ 1 ತಿಂಗಳಿಂದ ಈಗ ನನಗೆ ಟಿವಿಗಳು ಚಾನೆಲ್ಗಳ ಮೇಲೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಬಿಡ್ಬೇಕು ಅಂತ. ಸುಮ್ಮನೆ ಬೆಳಗ್ಗೆ ಹತ್ರ ನಮ್ಮ ಮನೆ ಒಳಗಡೆ ಬಂದ್ಬಿಟ್ಟು ಇರೋ ಬರೋ ಗಲೀಜ್ನೆಲ್ಲ ನಮ್ಮ ಮನೆ ಒಳಗಡೆ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ, ನಮ್ಮ ಮನಸ್ಸಿನೊಳಗೆ ಹಾಕ್ಬಿಟ್ಟು ಹೋಗ್ಬಿಡ್ತಿದ್ದಾರೆ ಅಂತ.
ಬಟ್ ಇದರಲ್ಲಿ ಒಂದು ಪಾಠನೂ ಇದೆ ಕಲೀಲಿಕ್ಕೆ. ಏನಂತಂದ್ರೆ, ನೀನು ವ್ಯಸನಿ ಆದರೆ, ಇಫ್ ಯು ಆರ್ ಅನ್ ಅಡಿಕ್ಟೆಡ್ ಪರ್ಸನ್, ನೋ ಮ್ಯಾಟರ್ ನೀನು ದರ್ಶನ ನೀನು ಇನ್ನೊಬ್ಬ, ಅಡಿಕ್ಷನ್ ಇಸ್ ಅನ್ ಅಡಿಕ್ಷನ್. ಅಡಿಕ್ಷನ್ ಇಸ್ ಅನ್ ಅಡಿಕ್ಷನ್. ನೀನು ದಾಸನಾದ್ಮೇಲೆ ಅದಕ್ಕೆ ನೀನು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಅಲ್ಲಿಂದ ಸೀದಾ ನೆಲಕ್ಕೆ ಬಂದ್ಬಿಡ್ಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸೊ ನಾವು ಏನನ್ನ ಸಂಪಾದನೆ ಮಾಡ್ತೀವೋ ಕಾಲೇಜಲ್ಲಿ, ಜ್ಞಾನವನ್ನು ಏನು ನಾವು ಸಂಪಾದನೆ ಮಾಡ್ತೀವೋ ಆ ಜ್ಞಾನ 21, 22, 23, 24 ವರ್ಷ ಆದಾಗ ಅದು ಇನ್ನೂ ಹೆಚ್ಚಾಗಬೇಕು. ಹೆಚ್ಚಾಗಿ ನಾವು ಈಗ ನೋಡಿ, ನೆನ್ನೆ ನಾನು ಒಂದು ಕಾರ್ಯಕ್ರಮದಲ್ಲಿದ್ದೆ, ಅಲ್ಲಿ ಮೊಹಮ್ಮದ್ ಹ್ಯಾರಿಸ್ ಅಂತ ಹೇಳಿ ಒಬ್ಬ IAS ಆಫೀಸರ್, ಅಸಿಸ್ಟೆಂಟ್ ಕಮಿಷನರ್. ಆ್ಯಂಡ್ ಏನೋ ಅವ್ರು ನೋಡಿ ಹೊಟ್ಟೆ ಹೊರಿತಿತ್ತು ನನಗೆ. ಆ್ಯಂಡ್ ಐ ವಾಸ್ ಏನೋ ಏನಕ್ಕೆ ಹೊಟ್ಟೆ ಹೊರಿತಿತ್ತು, ಜಲಸಿ ಆಗ್ತಿತ್ತು. ಏನಕ್ಕಂದ್ರೆ ಇಷ್ಟು ಚಿಕ್ಕ ಹುಡುಗ IAS ಮುಗಿಸಿ ಸಮಾಜದ ಮುಖ್ಯ ವಾಹಿನಿಗೆ ಬಂದು ಆರಾಮಾಗಿ ಕೂತಿದ್ದಾರೆ. ಇಮ್ಯಾಜಿನ್ ಮಾಡಿದ್ರೆ ಒಂದು 10-15 ವರ್ಷದಲ್ಲಿ ಅವ್ರು ಎಲ್ಲಿ ಯಾವ ಪೋಸ್ಟ್ ಹೋಗಿ ರೀಚ್ ಆಗಿರ್ತಾರೋ ಹೇಳಕ್ಕಾಗಲ್ಲ. ನೋಡಿ, ಅವರು ಅವರ ಕಾಲೇಜ್ ಜೀವನದಲ್ಲಿ ಅವ್ರು ಮಾಡಿದ್ದ ವಿದ್ಯಾಭ್ಯಾಸ, ತ್ಯಾಗ ಮತ್ತು ಆ ಡೆಡಿಕೇಶನ್ ಇಂದ ಈಗ ಅವರು ಒಂದು 24, 25, 26 ಇಯರ್ಸ್ ಇರ್ಬೋದು ಮ್ಯಾಕ್ಸಿಮಮ್. ಅವ್ರ IAS ಆಫೀಸರ್ ಕೂತ್ಕೊಂಡಿದ್ದಾರೆ. ಇನ್ನು 5-6 ವರ್ಷದಲ್ಲಿ ಅವ್ರು ಎಲ್ಲಿ ಅಂಡರ್ ಸೆಕ್ರೆಟರಿ ಆಗಿರ್ತಾರೋ, ಏನಾಗಿರ್ತಾರೋ, ಒಂದು ದೊಡ್ಡ ಸ್ಥಾನ ಕೊಡಾಗಿರ್ತಾರೆ. ಅದೇ ವಯಸ್ಸಿನಲ್ಲಿ ಕೆಲವರು ಇದ್ರೋ ಎಲ್ಲ ಅಡಿಕ್ಷನ್ಸ್ ನ ಕಲ್ತ್ಕೊಂಡು ಅವ್ರು 10 ವರ್ಷ ಆದ್ಮೇಲೆ ಹೆಂಗಾಗಿರ್ತಾರೆ ಯೋಚನೆ ಮಾಡಿ. 24 ವರ್ಷದ ಒಬ್ಬ ಗಾಂಜಾ ಸೇದುವವನು 10 ವರ್ಷ ಆದ್ಮೇಲೆ ಏನಾಗಿರ್ತಾನೆ? ಏನಾಗಿರ್ತಾನೆ? ಸ್ಮಶಾನಕ್ಕೆ ಹತ್ರ ಆಗಿರ್ತಾನೆ ಅಲ್ವಾ? ಅದೇ ಈ ಅಧಿಕಾರಿ ಏನಾಗಿರ್ತಾರೆ, ಮೊಹಮ್ಮದ್ ಹ್ಯಾರಿಸ್ ಏನಾಗಿರ್ತಾರೆ? ನಾನು ಅದನ್ನ ಹೇಳೋಣ ಅನ್ಕೊಂಡು ಈ ವೀಕ್ನಲ್ಲಿ ವಿ ವಾಂಟ್ ಟು ಕಾಲ್ ಹಿಮ್ ಟು ಇನ್ಸ್ಟಿಟ್ಯೂಷನ್. ನಮ್ಮ ಸಂಸ್ಥೆಗೂ ನಾವು ಕರಿಬೇಕು, ನೀವೆಲ್ಲ ನೋಡಬೇಕು ಅವ್ರನ್ನ. ಸೊ ನೀವು ಅದ್ಭುತವಾದ ಜೀವನವನ್ನ, ನಾವು ವೇದಿಕೆ ಮೇಲೆ ಎಷ್ಟು ಜನ ಕೂತಿದಾರೋ ನಾವೆಲ್ಲರೂ ಬದುಕಿರೋದಕ್ಕಿಂತ ಉತ್ತಮವಾದ ಜೀವನವನ್ನ ನೀವು ಬದುಕಬಹುದು. ಆ ಅವಕಾಶಗಳು ಜಾಸ್ತಿ ಇದೆ. ನಾನು ಗ್ರಾಜುಯೇಷನ್ ಮುಗಿಸಿ ಮೊದಲು ಟೀಚರ್ ಆದಾಗ 300 ರೂಪಾಯಿ ಸಂಬಳ ಮಾಡಿದೆ. ಬಟ್ ಇವತ್ತು ನೀವು ಯಾರು ಹೋಗಲ್ಲ. ನೀವು ಮಿನಿಮಮ್ 60, 70, 80,000 ಇಂದನೇ ಸ್ಟಾರ್ಟ್ ಮಾಡ್ತೀರಿ ನಿಮ್ಮ ಜೀವನ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಆದರೆ 15 lakhs, 30 lakhs ಪ್ಯಾಕೇಜಲ್ಲಿ ಹೋಗ್ತೀರಿ. ಸೊ ನಿಮ್ಮ ಜೀವನ ತುಂಬ ಚೆನ್ನಾಗಿದೆ. ಸೊ ಆ ಜೀವನನ ಅನುಭವಿಸ್ಬೇಕು ನಾನು ನಿಜವಾಗ್ಲೂ ಅಂತಂದರೆ ಯಾವುದೇ ಚಟಗಳು ನನ್ನ ಹತ್ರ ಇರಬಾರ್ದು. ನಾನು ಅಷ್ಟೊಂದು ಅದ್ಭುತವಾದ ಜೀವನ ನನಗೋಸ್ಕರ ಕಾಯ್ತಾ ಇದೆ. ಇಫ್ ಯು ರಿಯಲಿ ವಾಂಟ್ ಟು ಎಂಜಾಯ್ ದಟ್ ಲೈಫ್, ಗೋ ಆಸ್ ಎ ಟೀಟೋಟ್ಲರ್. ಯಾವುದೇ ಕೆಟ್ಟ ಅಭ್ಯಾಸಗಳನ್ನು ಇಲ್ಲದೆ, ಕುಡಿತ, ಸಿಗರೇಟು, ಚಟ ಯಾವುದೂ ಇಲ್ಲದೆ ಓಕೆ ನೀವು ಹೋದರೆ ಅದ್ಭುತವಾದ ಜೀವನ. ಈಗ ನಮ್ಮ ವಿದ್ಯಾರ್ಥಿಗಳೇ ಬಂದು ನಮ್ಗೆ ಕೇಳ್ತಾರೆ, ಸರ್ ನಮ್ಮದು 20 ಲಕ್ಷ ಪ್ಯಾಕೇಜ್, ಇನ್ನೊಂದು 25 ಲಕ್ಷ ಪ್ಯಾಕೇಜ್, ಇನ್ನೊಂದು 14 ಲಕ್ಷ ಪ್ಯಾಕೇಜ್ ಅಂತ. ನಾನಿನ್ನೂ ರೀಚ್ ಆಗಿಲ್ಲ, ಅಲ್ಲಿಗೆಲ್ಲ ಆಗೋದಿಲ್ಲ ನಾವು. ಬಿಕಾಸ್ ವಿ ಆರ್ ನಾಟ್ ರಿಯಲ್ ಎಸ್ಟೇಟ್ ಪೀಪಲ್, ವಿ ಆರ್ ಟೀಚರ್ಸ್. ಸ್ವಲ್ಪ ಸಂಬಳದಲ್ಲಿ ತೃಪ್ತರಾಗಿರೋರು. ಆ ಮನಸ್ಥಿತಿ ಇದ್ರೆ ಮಾತ್ರ ಅವ್ನು ಶಿಕ್ಷಕನಾಗಬೇಕು, ಆ ಮನಸ್ಥಿತಿ ಇದ್ರೆ ಮಾತ್ರ ಪೊಲೀಸ್ ಆಫೀಸರ್ ಆಗಬೇಕು. ಇಲ್ಲ ನನಗೆ ಸಿಕ್ಕಾಪಟ್ಟೆ ದುಡ್ಡು ಬೇಕು ಅಂತ ಹೇಳೋನು ಪೊಲೀಸ್ ಆಫೀಸರ್ ಆಗಬಾರ್ದು, ಟೀಚರ್ ಆಗಬಾರ್ದು, ದರ್ಶನ್ ಆಗಬೇಕು ಅಲ್ಲ. ಸೊ ನೋಡಿ, ಯಾರನ್ನ ನೀವು ಹೀರೋ ಅಂತ ಕರೀತಿದ್ರೆ ಇವತ್ತು 0 ಕೂತಿದ್ದಾನೆ, ಅದಕ್ಕೂ ಕಾರಣ ಈ ಅಡಿಕ್ಷನ್. ಸೊ ಈಗ ನಾನು ಒಂದು ಪ್ರಶ್ನೆ ಕೇಳಿ ನನ್ನ ಮಾತನ್ನ ನಿಲ್ಲಿಸ್ತೀನಿ. ಎಷ್ಟು ಜನ, ಹೌ ಮೆನಿ ಆಫ್ ಯು ಫೀಲ್ ದಟ್ ಮೈ ಫಾದರ್ ಇಸ್ ಮೈ ಫೇವ್ರೆಟ್, ಐ ಲವ್ ಮೈ ಫಾದರ್ ಅನ್ನೋದು ಕೈ ಎತ್ತಿ. ವೆರಿ ಗುಡ್, ನೈಸ್. ಕೆಲವರು ಎತ್ತಿಲ್ಲ, ಅವ್ರು ನಾನು ಫೋನ್ ಮಾಡಿ ಹೇಳ್ತೀನಿ ಯಾಕಪ್ಪ. ಓಕೆ, ನೆಕ್ಸ್ಟ್ ಒನ್, put your hands down, nice. How many of you think that no, my mother is my favorite? ಎರಡು ಕೈ ಎತ್ಬಿಡಿ. ನಮ್ಮ ಅಮ್ಮನೇ ನನಗೆ ತುಂಬ ಇಷ್ಟ, ನಮ್ಮ ಅಪ್ಪನಕ್ಕಿಂತ ಅನ್ನೋದು ಕೈ ಎತ್ತಿ. ಇಲ್ಲ, ಫಸ್ಟ್ ಎತ್ತಿದವರು ಎತ್ತಬಹುದು ಕಣ, ಫಸ್ಟ್ ಕೈ ಎತ್ತಿದವರು ಎತ್ತಬಹುದು. ಓಕೆ, ಈಗ ನೋಡಿ ಎಷ್ಟು ಸಂತೋಷವಾಗಿ ನಮ್ಮಪ್ಪ ಸೂಪರ್ ಹೀರೋ ಸರ್. ನನ್ನ ಪಾಲಿಗೆ ನಮ್ಮಪ್ಪ ಸೂಪರ್ ಹೀರೋ ಅನ್ನೋನು ಕೈ ಎತ್ತಿ. ಸೂಪರ್. ಈಗ ಸರ್ ಮಾತಾಡ್ತಾ ಸಬ್ ಇನ್ಸ್ಪೆಕ್ಟರ್ ಹೇಳೋದು, ಎಷ್ಟು ಜನ ಪೇರೆಂಟ್ಸ್ ಬಿಡಿ ಸೇರ್ತಾರೆ, ಸಿಗರೇಟ್ ಸೇರ್ತಾರೆ, ಎಣ್ಣೆ ಹಾಕ್ತಾರೆ, ಕೈ ಎತ್ತಿ. ನೋಡಿ, ಒಬ್ಬರು ಎತ್ತಾ ಇಲ್ಲ.
ಸಿ ನಾನು ಏನಕ್ಕೆ ಇದನ್ನು ಹೇಳಿದೆ ಅಂದ್ರೆ ವೆರಿ ಗುಡ್. ಸಿ ನಮಗೆ ನಮ್ಮ ತಂದೆಯ ಬಗ್ಗೆ ಒಳ್ಳೇದನ್ನ ಹೇಳಿದಾಗ ಕೈ ಎತ್ತರಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ. Hey, how many of you love your father? How many of you love your mother? ಎಲ್ಲ ಎದ್ದು ಬಿಡ್ತೀವಿ ನಾವು ಕೈ. ಆದರೆ ನನ್ನ ಅಪ್ಪನ ಹತ್ರ ಒಂದು ಚಟ ಇದೆ, ಇದ್ರೂ ಕೂಡ ನಮ್ಗೆ ಹೇಳಕ್ ಮನ್ಸಾಗ್ತಾ ಇಲ್ಲ, ನಮ್ಮ ಕೈ ಮೇಲೆ ಬರ್ತಾ ಇಲ್ಲ. ಅಂದ್ರೆ ಯಾವುದನ್ನ ಇನ್ನೊಬ್ರು ಮಾಡ್ತಿದ್ದಾರೆ ಅದನ್ನ ಒಪ್ಕೊಳ್ಳೋಕೆ ನಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ. ನಾಳೆ ನಾವೇ ಏನಾದ್ರೂ ಈ ರೀತಿ ಚಟಗಳನ್ನ ಕಲ್ತ್ಕೊಂಡ್ಬಿಟ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ಬೋದು ಅಲ್ಲ. ಸರಿ, ಅರ್ಥ ಮಾಡ್ಕೊಳ್ಳಿ. ತಪ್ಪು ನಮ್ಮ ತಂದೆ ತಾಯಿ ಮಾಡ್ತಿದ್ರು ಕೂಡ ಅದನ್ನ ರೆಪ್ರೆಸೆಂಟ್ ನಾನ್ ಮಾಡ್ಲಿಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ನಾನು ಕೈ ನಮ್ಮಪ್ಪ ಕುಡಿತಾನೆ, ನಮ್ಮಪ್ಪ ಸೇರ್ತಾನೆ, ನಮ್ಮಮ್ಮ ಹೊಡಿತಾನೆ ಅಂತ ಹೇಳ್ಕೊಳಕ್ ನಾಚಿಕೆ ಆಗತ್ತೆ ನನಗೆ ಅಲ್ವಾ. ಅದೇ ನಮ್ಮ ತಂದೆ ಹೀರೋ, ನಮ್ಮ ತಂದೆ ಒಳ್ಳೆಯವರು ಅಂತ ಹೇಳ್ಕೊಳ್ಳೆ ಖುಷಿ ಆಗತ್ತೆ. ಹಾಗೆ ಮಕ್ಕಳ ಭವಿಷ್ಯದಲ್ಲಿ ನೀವು ಅಷ್ಟೇ ಒಳ್ಳೆ ಸಾಧನೆ ಮಾಡಿದಾಗ ಅಂಡಾಡ ಕಾರ್ಯಪ್ಪ ಅನ್ನುವಂತಹ ಒಬ್ಬ ನಮ್ಮ ರಂಗಾಯಣದ ಮಾಜಿ ಅಧ್ಯಕ್ಷರು ದರ್ಶನ್ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು. ಅವ್ರ ಗುರುಗಳಂತೆ ಅವರು ಮೊದಲೆಲ್ಲ ಪ್ರೌಢಾಗಿ ಹೇಳ್ಕೊಳ್ಳೋರು, ನನ್ನ ಶಿಷ್ಯ ದರ್ಶನ್, ನನ್ನ ಶಿಷ್ಯ ದರ್ಶನ್ ಅಂತ. ಮೊನ್ನೆ ಪತ್ರಿಕೆ ಅವ್ರು ಕೇಳಿದಾಗ ಶಿಷ್ಯ ಅಲ್ಲ ಅಂತ ನಾನು ಹೇಳಲ್ಲ, ಅವನು ನನ್ನ ಶಿಷ್ಯನೇ, ಬಟ್ ಅವನು ತಪ್ಪು ಮಾಡಿದ್ದಾನೆ. ಸೊ ಒಬ್ಬ ಶಿಕ್ಷಕನಿಗೆ, ಒಬ್ಬ ಪೋಷಕನಿಗೆ, ತಾಯಿಗೆ, ತಂದೆಗೆ ತನ್ನ ಮಗುವಿನ ಸಾಧನೆಯ ಬಗ್ಗೆ ಹೇಳಲಿಕ್ಕೆ ಖುಷಿ ಆಗ್ಬೇಕು. ಇವ್ ನನ್ನ ವಿದ್ಯಾರ್ಥಿ ಕಣೋ, ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ನೀವೆಲ್ಲರೂ IAS ಆಫೀಸರ್ ಆಗ್ಬೇಕು ಅಂತಾನೆ ಅಲ್ಲ. ಒಬ್ಬ ಸೂಪರ್ ಹ್ಯೂಮನ್ ಬೀಯಿಂಗ್ ಕಣ, ಒಳ್ಳೆ ರೈತ ಕಣ, ನನ್ನ ವಿದ್ಯಾರ್ಥಿ, ನನ್ನ ಮಗ, ನನ್ನ ಮಗಳು ಅಂತ ಹೇಳ್ಕೊಳ್ಳಿಕ್ಕೆ ಖುಷಿ ಆಗೋ ರೀತಿಯಲ್ಲಿ ನಾವು ಬದುಕಬೇಕು. ನಿಮಗೋಸ್ಕರ ಕಾಲವನ್ನ ನೀವು ಆಕ್ಚುಲಿ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕು. ಅಧಿಕಾರಿಗಳು ಇದಕ್ಕಿಂತಲೂ ಇಂಪಾರ್ಟೆಂಟ್ ಕೆಲಸಗಳಿದೆ, ಅದನ್ನೆಲ್ಲ ಬಿಟ್ಟು ನಿಮಗೋಸ್ಕರ ರೋಟರಿ ವಿದ್ಯಾಸಂಸ್ಥೆಯು ಅಷ್ಟೇ, ರೋಟರಿ ಸಂಸ್ಥೆ ಕೂಡ ಈ ಥರದಲ್ಲಿ ನಮ್ಮ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಇದು ಕೇವಲ ಟ್ಯಾಲೆಂಟ್ ವಿದ್ಯಾಸಂಸ್ಥೆಗೆ ಮಾತ್ರ ಅಲ್ಲ, ಇದು ಮ್ಯಾಂಡೇಟರಿ ಆಗಬೇಕು. ಎಲ್ಲ ಶಾಲೆಯ ಮಕ್ಕಳುಗಳು ಈ ಅವಕಾಶ ಸಿಗಲೇಬೇಕು. ಇದು ನೀವೆಲ್ಲರೂ ಅವ್ರ ಹತ್ರ ಮಾತಾಡಬೇಕು. ಒಂದು ತಕ್ಷಣ ಅವರು ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಒಳ್ಳೆ. ಆದ್ಮೇಲೆ ಐ ಆಮ್ ಸೋ ಹ್ಯಾಪಿ ದಟ್ ದಿಸ್ ಇಸ್ ಹ್ಯಾಪನಿಂಗ್ ಇನ್ ದ ಬಿಗಿನಿಂಗ್ ಆಫ್ ದ ಇಯರ್. ಈ ವರ್ಷದ ಮೊದಲನೇ ಕಾರ್ಯಕ್ರಮ ಇದು ನಮಗೆ. ಸೊ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂತಂದ್ರೆ ನಮ್ಮ ಮಕ್ಕಳ ಮನಸ್ಸಿನೊಳಗಡೆ ಒಂದು ಒಳ್ಳೆ ಆಲೋಚನೆಯನ್ನು ಹಾಕಿದ್ದೀರಿ. ಸೊ ಸರ್ ಒಂದು ಓತನ್ನು ಈಗ ಹೇಳ್ತಾರೆ, ಆತ್ಮಸಾಕ್ಷಿಯಾಗಿ ನೀವು ಏನೆಲ್ಲ, ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಥಿಂಗ್ ಯು ಟು ಸೇ ದಟ್ ಐ ಲವ್ ಮೈ ಸೆಲ್ಫ್ ಸೋ ಮಚ್ ಅಂಡ್ ಐ ಡೋಂಟ್ ವಾಂಟ್ ಎನಿಥಿಂಗ್ ಬ್ಯಾಡ್ ಟು ಹ್ಯಾಪನ್ ವಿತ್ ಮೀ. ನಾನು ನನ್ನನ್ನು ತುಂಬ ಪ್ರೀತಿಸ್ತೇನೆ, ನನ್ನ ದೇಹನ ಪ್ರೀತಿಸ್ತೀನಿ, ನನ್ನ ಮನಸ್ಸನ್ನು ಪ್ರೀತಿಸ್ತೀನಿ, ನನ್ನನ್ನು ನಾನು ಪ್ರೀತಿಸ್ತೀನಿ. ಅದರಿಂದ ನನ್ನ ದೇಹಕ್ಕೆ ಅಥವಾ ನನಗೆ ಏನು ಕೆಟ್ಟದಾಗುವುದು ಬೇಡ. ಓಕೆ, ಸೊ ಇಟ್ಸ್ ಅವ್ರೇನು ಹೇಳಕ್ ಬಂದಿದ್ದಾರೆ ಅಂತಂದ್ರೆ, ನೀನು ಏನೋ ಕೊಡು ಸಮಾಜಕ್ಕೆ ಅಂತ ಕೇಳಕ್ ಬಂದಿಲ್ಲ ಅವರು ಅಪ್ಪ ಆಣೆ ಹಾಕಯ್ಯ, ನಾನು ಯಾವ ಕೆಟ್ಟ ಚಟದ ಸಹವಾಸಕ್ಕೂ ನಾನು ಹೋಗಲ್ಲ, ನಾನು ಇದರಿಂದ ದೂರ ಇರ್ತೀನಿ, ನಾನು ನನ್ನ ಅಪ್ಪ ಅಮ್ಮನಿಗೆ ಸಮಸ್ಯೆ ಆಗಲ್ಲ. ನೋಡಿ, ಆಕ್ಚುಲಿ ನೀವು ಸಹಾಯ ಮಾಡಲಿಲ್ಲ ಅಂದ್ರೂ ಓಕೆ, ಸಮಸ್ಯೆ ಏನು ಅಪ್ಪ ಅಮ್ಮನಿಗೆ ನಾನು ಸಮಸ್ಯೆ ಕೊಡ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಸಹಾಯ ಅಲ್ವಾ. ಸೊ ಬೇಡದ ಅಭ್ಯಾಸಗಳನ್ನ ಕಲಿತು ಆಮೇಲೆ ಡಿ-ಅಡಿಕ್ಷನ್ ಸೆಂಟರ್ ಅಂತೆಲ್ಲ ಇವರೆಲ್ಲ ಹೇಳಿದ್ರು, ಅಲ್ಲೇನು ಜೀವನ ತುಂಬಾ ಆರಾಮಾಗಿರುತ್ತೆ ಅಂತ ಅನ್ಕೊಂಬೇಡಿ. ಆಮೇಲೆ ನೀವು ಸಂಪಾದನೆ ಮಾಡೋ ವಯಸ್ಸಿನಲ್ಲಿ 24-25 ವಯಸ್ಸಿನಲ್ಲಿ ನಿನ್ನ ಫ್ರೆಂಡ್ಸ್ ಎಲ್ಲರೂ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿರೋ ವಯಸ್ಸಿನಲ್ಲಿ ನೀನು PUC ಇಂದ ಡಿಗ್ರಿ ಕಲಿತಂತಹ ಚಟದಿಂದಾಗಿ ನೀನು ಆ ವಯಸ್ಸಿನಲ್ಲಿ ನಿಮ್ಮ ಅಪ್ಪ ಅಮ್ಮಂದಿರೋ ಅವರ ಪೆನ್ಷನ್ ದುಡ್ಡನ್ನ ತಗೊಂಡ್ಬಂದ್ಬಿಟ್ಟು ನಿಮ್ಗೆ ಡಿ-ಅಡಿಕ್ಷನ್ ಸೆಂಟರ್ಗೆ 25-30 ಸಾವಿರ ರೂಪಾಯಿ ಕಟ್ತಾ ಇದ್ದಾರೆ ಅಂತಂದ್ರೆ ಎಂತ ಶೇಮ್ ಇದು ಅಲ್ವಾ. ನೀನ್ ಸಂಪಾದನೆ ಮಾಡೋ ವಯಸ್ಸು, ಬಟ್ ನೀನು ನಿಮ್ಮ ಅಪ್ಪ ತನ್ನ ಓಲ್ಡ್ ಏಜ್ಗೆ ಅಂತ ಇಟ್ಕೊಂಡಿದ್ದ ದುಡ್ಡನ್ನೆಲ್ಲ ತಗೊಂಡೋಗ್ಬಿಟ್ಟು ನಿನ್ನ ಡಿ-ಅಡಿಕ್ಷನ್ ಸೆಂಟರ್ಗೆ ಹಾಕಿಸ್ಕೊಂಡು ನೀನ್ ಕಲ್ತಿರೋ ಅಭ್ಯಾಸಗಳಿಂದ ಹೊರಗಡೆ ಬರೋದು. ಸೊ ಮನೆಗೆ ಒಬ್ಬ ವೈರಿ ಆಗ್ಬಿಡೋದು, ನಿಮ್ಮ ಇಡೀ ಮನೆಯ ಸರ್ವನಾಶಕ್ಕೆ ನೀನೇ ಕಾರಣ ಆಗ್ಬಿಡೋದು ಚೆನ್ನಾಗಿರಲ್ಲ. ಸೊ ಅದರಿಂದ ನೀವು ಕೇವಲ ಈ ಸಮಾಸಕ್ಕೆ ಹೋಗಲ್ಲ ಅಂತ ಅಷ್ಟೇ ಅಲ್ಲ, ಹೆಂಗ್ ಹುಡುಗರಿದ್ದೀರಿ ನಿಮ್ಮ ಊರಿನಲ್ಲಿ, ಸ್ಪೆಷಲಿ ನಿಮ್ಮ ಮೇಡಮ್ ಹೇಳಿದಾಗೆ ಹಳ್ಳಿಗಳಲ್ಲಿ ನೀವು ಯಾವುದೇ ಕನಿಕರ ಇಟ್ಕೊಂಡ್ಬೇಡಿ ಅವ್ರ ಮೇಲೆ. ಅವನು ಅಂಗಡಿಲಿ ಕೂತ್ಕೊಂಡು ಪ್ಯಾಕೆಟ್ ಮಾರ್ತಿರ್ತಾನೆ, ಎಣ್ಣೆ ಮಾರ್ತಿರ್ತಾನೆ, ಅಥವಾ ಇನ್ನೇನೋ ಮಾರ್ತಿದ್ರೆ ದಯವಿಟ್ಟು ಅದನ್ನ ಮೆತ್ತಗೆ ಹೋಗಿ ಪೊಲೀಸ್ ಇಲಾಖೆಗೆ ತಿಳಿಸಿ. ಅದು ಮಾಡ್ಬೇಕು ನಾವು. ಬಿಕಾಸ್
ಆಕ್ಚುಲಿ ನಿಮ್ಮ ಮನೇಲಿ ಒಬ್ಬ ಕುಡುಕನ ತಯಾರು ಮಾಡುತ್ತಿರುವ ವಿಶ್ವವಿದ್ಯಾನಿಲಯ ಅದು ಅಂಗಡಿ. ನಿಮ್ಮೂರ್ನಲ್ಲಿ ಒಂದು ಕಾಲೇಜ್ ಇರಬೇಕು, ನಿಮ್ಮೂರ್ನಲ್ಲಿ ಒಂದು ಆಸ್ಪತ್ರೆ ಇರಬೇಕು, ನಿಮ್ಮೂರ್ನಲ್ಲಿ ಒಂದು ಲೈಬ್ರರಿ ಇರಬೇಕು. ಬಟ್ ಯಾವನೋ ಅವನು ಹೊಟ್ಟೆಪಾಡಿಗೋಸ್ಕರ ನಿಮ್ಮ ಮನೆಯನ್ನೆಲ್ಲ ಹಾಳು ಮಾಡ್ತಿರ್ತಾನೆ. ಆ ಥರದ್ದೆಲ್ಲ ಗಮನಕ್ಕೆ ಬಂದರೆ ತುಂಬ ಸೀಕ್ರೆಟ್ ಆಗಿ, ಈಗ ನಿಮಗೆ ಗೊತ್ತು ಯಾವ ರೀತಿ ಅದನ್ನ ತಿಳಿಸ್ಬೇಕು ಅಂತ ಹೇಳಿ. ಓಕೆ, ಜಸ್ಟ್ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ನಾವ್ಯಾರು ಕೂಡ ಈ ಅಭ್ಯಾಸಗಳ ಕಡೆ ಹೋಗೋದು ಬೇಡ, ಸಾಧಕರಾಗೋಣ, ಏನಾದರೂ ಸಾಧನೆ ಮಾಡೋಣ. ಬಂದಿದ್ದೀವಿ ನೋಡಿ, ಕೊರೋನಾದಲ್ಲಿ ಒಂದು ಒಳ್ಳೆ ಉಸಿರಿಗೆ ಒಂದು ಸಿಲಿಂಡರ್ಗೆ 10,000 15,000 ಎಲ್ಲ ಕೊಡ್ತಿದ್ರು ಅಲ್ವಾ, ವೆಂಟಿಲೇಷನ್. ಬಟ್ ಈಗ ಎಷ್ಟು ಒಳ್ಳೆಯ ಪರಿಸರದಲ್ಲಿ ಕೂತಿದ್ದೀರಿ ನೋಡಿ, ಎಷ್ಟು ಒಳ್ಳೆಯ ಗಾಳಿಯನ್ನು ಫ್ರೀಯಾಗಿ ತಗೊಳ್ತಾ ಇದ್ದಾರೆ ಅಲ್ವಾ. ಏನಾದ್ರು ಪೇಯಿಂಗ್ ಎನಿಥಿಂಗ್ ಫಾರ್ ದಟ್? ಫ್ರೀ ಊಟ, ಫ್ರೀ ಊಟ, ನೀರು, ಫ್ರೀ ಗಾಳಿ, ಫ್ರೀ ಬೆಳಕು, ಪ್ರಕೃತಿ ಎಲ್ಲ ಕೊಟ್ಟಿದೆ ನನಗೆ. ಸಕ್ಕತ್ತಾಗಿ ಬದುಕೋ ಮಗನೇ, ರಾಜನಾಗಿ ಇರೋ ಅಂತ ಕೊಟ್ಟಿದೆ. ಇದನ್ನ ಎಂಜಾಯ್ ಮಾಡೋದನ್ನ ಬಿಟ್ಟು ನಮ್ಮ ಪರಿಸರವನ್ನ, ನಮ್ಮ ಸುತ್ತಮುತ್ತಲನ್ನ ತುಂಬಾ ಅಸಹ್ಯ ರೀತಿಯಲ್ಲಿ ಮಾಡಿಕೊಂಡು ಸಮಾಜಕ್ಕೂ ನಾನೊಂದು ಸಮಸ್ಯೆ ಆಗಿದ್ಕೊಂಡು, ಪೊಲೀಸರಿಗೂ ನೀನೊಂದು ಸಮಸ್ಯೆ ಆಗಿದ್ಕೊಂಡು, ನಿಮ್ಮ ಅಪ್ಪ ಅಮ್ಮಂದಿರಿಗೂ ನೀನೊಂದು ಸಮಸ್ಯೆ ಆಗಿದ್ಕೊಂಡು, ನಿನ್ನ ಜೀವನ ಯಾರಿಗೂ ಬೇಡವಾದ ಜೀವನ ಮಾಡ್ಕೊಳ್ಳೋ ಬದಲು ನಾಳೆ ಒಂದು ದಿನ ನೀವು ಕೂಡ ಈ ಪ್ಲೇಸ್ನಲ್ಲಿ ಕೂತ್ಕೊಂಡು ನೋಡಿ, ಪ್ರತಿಯೊಬ್ಬರಿಗೂ ಸನ್ಮಾನ ಆಗ್ತಾ ಇದೆ. ಸನ್ಮಾನ ತಮಾಷೆಗೆ ಆಗ್ತಾ ಇಲ್ಲ, ಆ ಸನ್ಮಾನಕ್ಕೆ ಅವರು ಅರ್ಹರು. ದೇ ಡಿಸರ್ವ್ ಇಟ್. ಓಕೆ, ಬಿಕಾಸ್ ದೇ ಆರ್ ಆಲ್ ವರ್ಕಿಂಗ್ ಫಾರ್ ಅಸ್. ಅವರಷ್ಟು ಜನ ಇವತ್ತು ನಮಗೋಸ್ಕರ ನಮ್ಮ ಲೈಫ್ ತುಂಬ ಚೆನ್ನಾಗಿರಲಿ ಅಂತ ಹೇಳಿ ಅವರು ಕಷ್ಟಪಡ್ತಿರ್ತಾರೆ. ಸೊ ದೇ ಡಿಸರ್ವ್ ಎ ಹಾನರ್. ಸೊ ನೀವು ಕೂಡ ಒಂದಿನ ಈ ರೀತಿ ಸನ್ಮಾನಗಳನ್ನು ಸ್ವೀಕರಿಸುವ ಮಟ್ಟಕ್ಕೆ ಬೆಳೆಯಿರಿ ಅಂತ ಹೇಳ್ತಾ, ಗುಡ್ ಲಕ್. ಆ್ಯಂಡ್ ವಿ ವಿಲ್ ಪ್ರಾಮಿಸ್, ನಮ್ಮ ಕಡೆಯಿಂದ ಪ್ರಾಮಿಸ್ ಮಾಡ್ತೀವಿ, ಈ ವರ್ಷ ಪೂರ್ತಿ ಒಂದು 25 ಕಾರ್ಯಕ್ರಮಗಳಾದರೂ ಇದೇ ವಿಷಯವನ್ನು ಇಟ್ಟುಕೊಂಡು ಬೇರೆ ಶಾಲೆ ಮಕ್ಕಳನ್ನು ನಾವು ಯಾವ ರೀತಿ ಇನ್ವಾಲ್ವ್ ಮಾಡಬಹುದು ಅಂತ ನೋಡಿಕೊಂಡು, ಕಾಲೇಜಿನ ವಿದ್ಯಾರ್ಥಿಗಳನ್ನ ಯಾವ ರೀತಿ ನಾವು ಈ ಥರ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಮಾಡಬಹುದು ಅಂತ ಯೋಚನೆ ಮಾಡಿ ನಿಮ್ಮನ್ನೇ ನಾವು ಇನ್ನೂ ಒಂದು ಅನೇಕ ಕಾರ್ಯಕ್ರಮಗಳಿಗೆ ಗೆಸ್ಟಾಗಿ ಕರಿತೀವಿ ಅನ್ನುವ ಪ್ರಾಮಿಸ್ನ ನಾನು ಮಾಡ್ತಾ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಇತ್ತೀಚೆಗೆ ಹೆಚ್ಚು ಮುಂಚೂಣಿಯಲ್ಲಿರುವ ವಿಷಯ, ಸಾಕಷ್ಟು ಯುವಜನರು ಈ ಡ್ರಗ್ಸ್ ಎಂಬ ವ್ಯಸನಕ್ಕೆ ದಾಸರಾಗುತ್ತಾ ಹೋಗುತ್ತಿದ್ದಾರೆ. ಇದರಿಂದ ಅವರ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವು ಕೂಡ ಹದಗೆಡುತ್ತಾ ಹೋಗುತ್ತದೆ. ಕ್ರಮೇಣ ಅವರು ಮಾನಸಿಕ ಖಿನ್ನತೆಗೂ ಒಳಗಾಗುತ್ತಾರೆ. ಕೆಲವೊಮ್ಮೆ ಡ್ರಗ್ಸ್ ವ್ಯಸನಿ ಕ್ಯಾನ್ಸರ್, ಸ್ಟ್ರೋಕ್, ಹೃದಯಾಘಾತ ಸೇರಿದಂತೆ ಇತರೆ ಆರೋಗ್ಯ ಸಮಸ್ಯೆಗೆ ಕಾರಣವಾದರೆ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾರೆ. ಇದರಿಂದ ಹೊರಬರುವ ಮಾರ್ಗ ಅತ್ಯಂತ ಕಠಿಣ. ಆದರೆ ಪರಿಸ್ಥಿತಿ ಕೈ ಮೀರುವ ಮುನ್ನ ಈ ಸಮಸ್ಯೆಯಿಂದ ಹೊರಬರುವ ಮನಸ್ಸು ಮಾಡಿದರೆ ಖಂಡಿತ ಡ್ರಗ್ಸ್ ವ್ಯಸನದಿಂದ ಮುಕ್ತವಾಗಬಹುದು. ಡ್ರಗ್ಸ್ ಸೇವಿಸುವ 4 ಜನರಲ್ಲಿ ಒಬ್ಬರು ಸಾವಿಗೀಡಾಗುತ್ತಿದ್ದಾರೆ. ಅದೇ ರೀತಿ 70% ಜನರು ಮಾನಸಿಕ ಖಿನ್ನತೆಗೂ ಗುರಿಯಾಗುತ್ತಿದ್ದಾರೆ ಎಂದು ಅಧ್ಯಯನಗಳು ತಿಳಿಸುತ್ತವೆ. ಇನ್ನು ಈ ಡ್ರಗ್ಸ್ ಅಪಾಯಗಳ ಕುರಿತು ಫೋರ್ಟಿಸ್ ಆಸ್ಪತ್ರೆಯ ಕ್ಲಿನಿಕಲ್ ಸೈಕಾಲಜಿಕಲ್ ಕನ್ಸಲ್ಟೆಂಟ್ ಆಕಾಂಕ್ಷ ಪಾಂಡೆ ಕೆಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ಈ ಡ್ರಗ್ಸ್ ಸೇವನೆಯಿಂದ ದಯಮಾಡಿ ನೀವು ನಿಮ್ಮ ನೆರೆಹೊರೆಯವರು ದೂರವಿಡಬೇಕೆಂಬ ನಮ್ಮ ಮನದಾಸೆ. ಎಲ್ಲ ಹ್ಯಾಂಡ್ಸ್ ದುಷ್ಪರಿಣಾಮದ ಕುರಿತು ಜಾಗೃತಿ ಮೂಡಿಸಲು, ಅದರಿಂದ ಆಗುವ ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಹಿಡಿತದಿಂದ ಮುಕ್ತವಾದ ಸಮಾಜವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. A great time. I assure you have got a lot of information. I would like to thank all our guests who honored this function with their words. I thank all the dignitaries who are present here. I thank our beloved principal, lecturers and my dear friends. Thank you.